ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಳಿ K04MD5277 ಗಾಡಿ ನಂಬರ್ ತೊಳಿ ಯಾರಿಗಾದ್ರೂ ಒಮಿನಿ ಬೇಕಾದ್ರೆ ಟ್ರಿನಿಟಿ ಕಾರ್ಸ್ ಬರೀ 35,000 ಹೊಡಿದೆ ಸರ್. 2,45,000 ನೆಗೋಸಿಯಬಲ್ ಆಗುತ್ತೆ ಸರ್. 2013 ಮಾಡಲು ಎರ್ಟಿಗಾ VDI ವಿತ್ ABS 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ ಹೌದು ಫೈನಲ್. ಜಾಸ್ತಿ ಕೇಳಬೇಡಿ, ಅದಕ್ಕಿಂತ ಕಡಿಮೆ ಇಲ್ಲ ಸರ್. 640 ಫೈನಲ್ ಸರ್. ಲೇಟೆಸ್ಟ್ ಕ್ರಿಸ್ಟಾ ಸರ್ 19 ಮಾಡಲು ಕ್ರಿಸ್ಟಾ. ಹೌದು ಸರ್. ಮ್ಯಾಗ್ವಿಲ್ ನೋಡಿ ಸರ್, ಅದೇ 20,000 ರೂಪಾಯಿ ಆಗುತ್ತೆ. 4 ಅಲ್ಲ 5 ಮ್ಯಾಗ್ವಿಲ್ ಇದೆ ಸರ್. 2 ಲಕ್ಷದ 2,50,000 ನೋ ಬಾರ್ಗಿನ್ 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 450 ರೌಂಡ್ ಫಿಗರ್ ಆಗ್ಬೋದು. ಆಯ್ತು ಬಿಡಿ ಸರ್. 445ಗೆ ಕೊಡ್ತೀನಿ ಹೋಗಿ ಸರ್. 435 445 ಫೈನಲ್. ನೀವು ನ್ಯೂ ಬಾರ್ಗಿನ್ ಮಾಡಿ ಅಂದ್ರೆ ನಾನು ಬಾರ್ಗಿನ್ ಮಾಡ್ತಾ ಇದ್ದೀನಿ ಸರ್. 2011 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 9,000 ಹೊಡಿದೆ ಸರ್. ನೋಡಿ ಸರ್ ಗಾಡಿ ಅಲ್ಲ 9 ಸೀಟ್ ಕವರೇ ಬಿಚ್ಚಿಲ್ಲ. ಹೌದು ಸರ್. 11 ಮಾಡಲು ಸಿಂಗಲ್ ಓನರ್ ಕೊಡ್ತೀನಿ ಸರ್. ಹೌದು ಫಿಗೋ ಅಷ್ಟೇ ಸರ್. 3,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಹೇಳೋದಲ್ಲ ಬಲ್ಲಿ ಗಾಡಿ ನೋಡಿ ಸರ್. ಇನ್ನೊಂದು ಹೇಳಿ ಸರ್, ನಮ್ಮಲ್ಲಿ ಕ್ವಾಲಿಟಿ ಇರುತ್ತೆ. 100% ಡಾಕ್ಯುಮೆಂಟ್ ಸರ್. ನನಗೆ ಗೊತ್ತು ನಿಮ್ ಕ್ವಾಲಿಟಿ ಇದೆ, ನನಗೆ ರೇಟ್ ಬೇಕು. 330 ವಿತ್ ಇನ್ಸೂರೆನ್ಸ್ ಅದನ್ನ ಹೇಳಿದ್ರೆ ಇನ್ನೊಂದ್ಸರಿ ಸರ್. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. 325 ಸರ್. ವಿತೌಟ್ ಇನ್ಸೂರೆನ್ಸ್ 325. ಇದು ಬಂದು ನಿಮಗೆ 2,60,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಅಂದ್ರೆ 3 ಲಕ್ಷಕ್ಕೆ ಫಿಟ್ ಡೀಲ್ ಕ್ಲೋಸ್ ಆಗುತ್ತೆ. 3,15,000 ನೋ ಬಾರ್ಗಿನ್ ಆಗುತ್ತೆ. ತುಂಬಾ ವೆರಿ ವೆಲ್ಮೆಂಟೆಡ್ ಆಗಿದೆ. ಬರೀ 40,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. 2015 ಮಾಡಲು ವ್ಯಾಗನರ್ VXi ಸರ್. ಎಲ್ಲರಿಗೂ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ಒಳ್ಳೆ ಗಾಡಿ ಕೊಡ್ಸೋ. ಒಳ್ಳೆ ಬೆಸ್ಟ್ ನೆಗೋಷಿಯಬಲ್ ಮಾಡ್ಕೊಡಿ. ಕ್ಲಾಸಿಕ್ 200 ಬೆಂಜ್. ಹೌದು ಸರ್. CDI ಹೌದು ಸರ್. ಯಾವ ಮಾಡಲು? 15 ಮಾಡಲು ಸಿಂಗಲ್ 70,000 ಹೊಡಿದೆ. ನೆಕ್ಸ್ಟ್ ವೆಹಿಕಲ್ ಈಕೋ ಸರ್. ಈಕೋ ಸೋಲ್ಡ್ ಆಗಿದೆ ಸರ್. ಯಾವಾಗ ಸರ್? ಸರ್ ಮೊನ್ನೆ ಆಗಿದೆ. ಅವ್ರು ತಗೊಳಲ್ಲೇನು ಹೇಳಿ ಡೀಟೇಲ್ಸ್ ಸರ್. ನಾಳೆ ತಗೋತಾರೆ ಪಕ್ಕನಾ? 100% ತಗೊಂಡೇ ಇದ್ರೆ. ವ್ಯಾಗನರ್ ಎಷ್ಟಿದೆ ಅಣ್ಣ? 6 ಗಾಡಿ ಇದೆ ಸರ್. ಸ್ವಿಫ್ಟ್ ಎಷ್ಟಿದೆ ಅಣ್ಣ? 6 ಗಾಡಿ ಇದೆ ಸರ್. ಜೈಲೋ 2 ಗಾಡಿ ಇದೆ. ಒಮಿನಿ ಡಿಮ್ಯಾಂಡ್ ಗಾಡಿ 2 ಗಾಡಿ ಇದೆ. ಈಕೋ 3 ಗಾಡಿ ಇದೆ. ಜೆನ್ ಎಷ್ಟಿಲ್ಲ? 2 ಗಾಡಿ ಇದೆ. i10 2 ಗಾಡಿ ಇದೆ. ನ್ಯಾನೋ ಟ್ವಿಸ್ಟ್ 1 ಗಾಡಿ ಇದೆ. ಆಲ್ಟೋ 800 6 ಗಾಡಿ ಇದೆ ಟೋಟಲ್. ಹೌದು. ವ್ಯಾಗನರ್ಗಳು 6 ಗಾಡಿ ಟೋಟಲ್ 65 ಗಾಡಿ ಇದೆ ಅಣ್ಣ. 65 ಗಾಡಿ. ಇನೋವಾ 2 ಗಾಡಿ ಇದೆ. ಇನೋವಾ ಕ್ರಿಸ್ಟಾ ಇದೆಯಾ? ಕ್ರಿಸ್ಟಾ ಇದೆ. ಇನೋವಾ ಇದೆ. ಡೀಸೆಲ್ ಗಾಡಿ? ಡೀಸೆಲ್ 2 ಗಾಡಿ ಡೀಸೆಲ್. ಎಲ್ಲ ಗಾಡಿಗಳು ಡೀಸೆಲ್ ಮೇಜರ್ ಆಗಿರೋದು. ಡೀಸೆಲ್ ಪೆಟ್ರೋಲ್ ಎಲ್ಲ ತರ ಗಾಡಿ ಇದೆ. ವ್ಯಾಗನರ್ ನ್ಯೂ ಮಾಡಲ್ ಇದೆ. ಎಲ್ಲ ಇದೆ. ಇಲ್ಲ ಇದೆ. ಒಂದು ಪ್ರೈಸಿಂಗ್ ಮಾಡ್ಕೊಡ್ತೀರಾ? ಖಂಡಿತ ಬರ್ಲಿ ಸರ್. ಮಾರುತಿ ಕಾರ್ಗಳು ಯಾವಾಗ್ಲೂ ಸ್ಟಾಕ್. ಒಮಿನಿಯೂ ಸ್ಟಾಕ್, ಜೈಲೋನು ಸ್ಟಾಕ್. ಸರಿ, ಈಕೋನು ಸ್ಟಾಕ್. ಈಕೋನು ಸ್ಟಾಕ್. ಹೌದು. ಇನ್ಯಾವ ಸ್ಟಾಕ್? ಮಾರುತಿ ವ್ಯಾಗನರ್ ಸ್ಟಾಕ್ ಇದೆ. ಮತ್ತೆ ಇನ್ನೇ ಸ್ಟಾಕ್? ಎಲ್ಲ ಎರ್ಟಿಗಾ ಇದೆ. ವ್ಯಾಗನರ್, ಆಲ್ಟೋ ಎಲ್ಲ ತರ ಗಾಡಿ ಇದೆ. ಎಲ್ಲ ನಿಮ್ದೇ ಸ್ಟಾಕ್? ಎಲ್ಲ ಸ್ಟಾಕ್ ಇದೆ. ಓಕೆ. 65 ಇಂದ 70 ಗಾಡಿ ಇದೆ ಸರ್. ಆ ತರನಾ? ಹೌದು. ಒಟ್ಟಲ್ಲಿ ಚೆನ್ನಾಗಿದ್ದೀರಾ? ಫೈನ್ ಸರ್. ನೋಡಿ, ನಾನು ಇವತ್ತು ಬೆಂಗಳೂರಿನ ಉಲ್ಲಾಳ ಸಿಗ್ನಲ್ ಹತ್ರನೇ ಇರ್ತಕ್ಕಂಥ SBK ಚೌಟ್ರಿ ಪಕ್ಕ ಮತ್ತೆ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಪಕ್ಕದಲ್ಲೇ ಇರ್ತಕ್ಕಂಥ ಟ್ರಿನಿಟಿ ಕಾರ್ಸ್. ಹೌದು ಸರ್. ಅಲ್ಲಿಗೆ ಬಂದಿರೋದು. ಹೌದು. ಅಲ್ಲೇ ನೋಡ್ತಾ ಇರೋದು. ಖಂಡಿತ ಹೌದು ಅಲ್ವಾ? ಈಗ ಏನ್ ಹೇಳಿದ್ರೆ ಎಲ್ಲಾ ಸ್ಟಾಕ್ಗಳು ಇದಾವೆ. ಇಲ್ಲ ಇದೆ. ಇಲ್ಲೇ ಇದೆ. ಎಲ್ಲ ಇದೆ. ಇಲ್ಲೇ ಇದೆ. ಲೋನು ಮಾಡಿಸ್ಕೊಡ್ತೀವಿ. ಲೋನು 12 ಮೇಲೆ ಲೋನ್ ಮಾಡಿಸ್ಕೊಡ್ತೀವಿ. 80% ಲೋನ್ ಆಗುತ್ತೆ. ಕಸ್ಟಮರ್ CB ಮೇಲೆ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಅಷ್ಟೇ. ಏನೇನು ಗಾಡಿ ಬೇಕು ರಿಕ್ವೈರ್ಮೆಂಟ್ ಹೇಳೋ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಅದೇ ಪ್ರೈಸ್ ಫಿಕ್ಸ್ ಸರ್? ನಾನು ಏನು ಹೇಳಿದ್ದೀನಿ ಪ್ರೈಸ್ ಏನೊಂದು 5,000 ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ. ಅಂದ್ರೆ ಕ್ವಾಲಿಟಿ ನೋಡಿ ಸರ್. ಅಷ್ಟೇ. ಹೌದು. ಜಾಸ್ತಿ ಆಗಲ್ಲ. ಸ್ಟಾರ್ಟ್ ಮಾಡೋಣ. ಖಂಡಿತ ಮಾಡುವ. ಪಕ್ಕನಾ? ಮಾಡುವ. ಪಕ್ಕ. ಬನ್ನಿ ಸರ್, ಮಳೆ ಬರ್ತಾ ಇದೆ. ಮಾಡುವ. ಹಾಗಾದ್ರೆ ಮೊದಲನೇ ವೆಹಿಕಲ್ i20 ನೋಡ್ತಾ ಇದೀವಿ. ಹೇಳಿ ಸರ್ i20 ಡೀಟೇಲ್ಸ್. ಸರ್ i20 2010 ಮಾಡಲು ಆಸ್ತಾ. ಸೆಕೆಂಡ್ ಓನರ್ ಪ್ಲಸ್ ಪಾರ್ಟಿ ಇನ್ಸೂರೆನ್ಸ್ ಇದೆ. 85,000 ಹೊಡಿದೆ ಸರ್. 3 ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ 2010 ಮಾಡಲು ಆಸ್ಟಾ ಟಾಪ್ ಎಂಡ್ ಸೆಕೆಂಡ್ ಓನರ್. ಹೌದು ಸರ್. ಎಷ್ಟು ಕಿಲೋಮೀಟರ್ ಓಡಿದೆ? 89,000 ಹೊಡಿದೆ ಸರ್. ನೋಡಿ, 89,000 ಕಿಲೋಮೀಟರ್ ಓಡಿದೆ. 2010 ಮಾಡಲು ಟಾಪ್ ಎಂಡ್ i20 ಏನಾದ್ರು ಬೇಕಾ ನೋಡ್ತಾ ಇರಬಹುದು. ಮ್ಯಾಗಿಲ್ ಕೂಡ ಇದೆ. ಆಲ್ಮೋಸ್ಟ್ ಒಂದು 70% ಟೈರ್ ಕಂಡೀಷನ್ ಇರಬಹುದು. ಒಳಗಡೆ ನೋಡೋದಾದ್ರೆ ನೀವು ಡ್ಯೂಯಲ್ ಕಲರ್ ಲೆದರ್ ಸೀಟ್ ಕವರ್ ಬರುತ್ತೆ. ಪವರ್ ಸ್ಟೇರಿಂಗ್ ಕಂಟ್ರೋಲ್ ಬಟನ್ ಮತ್ತೆ ಮ್ಯಾನ್ಯುಯಲ್, ಆಮೇಲೆ ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಫೋನ್ ಇಯರ್ ಹಾಕ್ಸಿದ್ರೆ 4 ಪವರ್ ವಿಂಡೋ ಬರುತ್ತೆ. ನೋಡ್ತಾ ಇರಬಹುದು ಸರ್. ಏನ್ ರೇಟ್ ಕೊಟ್ಟು ಮಾಡ್ತಾ ಇದೀರಾ? 340 ನೆಗೋಸಿಯಬಲ್ ಆಗುತ್ತೆ ಸರ್. 3,40,000 ನೆಗೋಷಿಯಬಲ್ ಅಂದ್ರೆ 3,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,20,000 ಅದರಲ್ಲೇ ನೆಗೋಷಿಯಬಲ್. ಇಲ್ಲ ಸರ್, ಕ್ವಾಲಿಟಿ ನೋಡಿ ಸರ್. ಕ್ವಾಲಿಟಿ ನಾನು ನೋಡ್ತೀನಿ, ನೀವು ಹೇಳಿ ರೇಟ್. ಸರ್ 3,20,000 ಆನ್ಸ್ಪೋರ್ಟ್ ಬನ್ನಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಸರ್. 3,20,000 ಸರ್. 3 ಲಕ್ಷ ಸರ್. ಗಾಡಿ ಬಂದು ಟ್ರಯಲ್ ನೋಡಿ ಸರ್. ಏನೋ ಮಾಡ್ಕೊಡೋ ಬನ್ನಿ. 3 ಲಕ್ಷಕ್ಕೆ ಆಗುತ್ತಾ? ಇಲ್ಲ 3 ಲಕ್ಷಕ್ಕೆ ಆಗಲ್ಲ, 320 ಆಗುತ್ತೆ ಸರ್. ಅದನ್ನೇ ಹೇಳ್ತಾ ಇದೀರಾ. 3 ಆಗುತ್ತೆ. ಕ್ವಾಲಿಟಿ ನೋಡಿ ಸರ್. ನೋಡಿ, ಹೈ ಸ್ಪೀಡ್ ಪರ್ಫಾರ್ಮೆನ್ಸ್ ಇದೆಲ್ಲ ಹಾಕಿದ್ರೆ ಎಲ್ಲ ಇದೆ. ಡೀಸೆಲ್ ಗಾಡಿ ಸರ್. ಪೆಟ್ರೋಲ್ ಎಲ್ಲ 3,20,000 ಫೈನಲ್. 3,20,000 ಫೈನಲ್ ಸರ್. ಅಂದ್ರೆ ಕಮ್ಮಿ ಆದ್ರೆ ಬೇಡ ಸರ್. 315 ಕೊಡ್ತೀನಿ ಬನ್ನಿ ಸರ್. 5,000 ಕಮ್ಮಿ ಮಾಡಿದ್ರೆ ಯಾರಿಗಾದ್ರೂ ಬೇಕಾದ್ರೆ ಗಾಡಿ ನಮ್ಮ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆಸ್ಟಾ ಫ್ರಂಟ್ ಇಂದ. ಈ ಗಾಡಿ ನಂಬರ್ ಕಾಣಿಸ್ತಾ ಇಲ್ಲ. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ನೋಡ್ತಾ ಇದೀವಿ. ಯಾವ ಸರ್ ಇದು ಡೀಟೇಲ್ಸ್? ಸರ್ 2015 ಮಾಡಲು ವ್ಯಾಗನರ್ VXi ಬರೀ 20,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ನೆನ್ನೆ ಕಟ್ಟಿದ್ದಾರೆ. 4,25,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ VXi ಇದು? VXi ಸರ್. VXi ನೋಡ್ತಾ ಇರ್ಬೋದು. 2015 ಮಾಡಲು ನೋಡಿದ್ರೆ ಸಖತ್ ಮೇಂಟೈನ್ ಮಾಡಿದ್ದಾರೆ. ಗಾಡಿ ನೋಡ್ತಾ ಇರ್ಬೋದು. ಸುತ್ತ ಆಲ್ಮೋಸ್ಟ್ ಟೈಟ್ ಕಂಡೀಷನ್, ಒಂದು 50% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಡೆಂಟು ಸ್ಕ್ರಾಚ್ ಏನೂ ಆಗಿಲ್ಲ. ಇಂಟೀರಿಯರ್ ನೋಡೋದಾದ್ರೆ ಗಾಡಿ ಲಾಕ್ ಇರೋದ್ರಿಂದ ಹಾಗೆ ಹೇಳ್ತಾ ಇದ್ದೀನಿ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್,
ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ, 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಸರ್ ಏನ್ ರೇಟ್ ಕೊಟ್ ಮಾಡ್ತಾ ಇದೀರಿ? 4,25,000 ನೆಗೋಸಿಯಬಲ್ ಆಗುತ್ತೆ. 4,25,000ಕ್ಕೆ ನಿಮಗೆ ವ್ಯಾಗನರ್ 2015 ಮಾಡಲು, ಅದರಲ್ಲೂ ನೆಗೋಷಿಯಬಲ್ ಖಂಡಿತ ಆಗುತ್ತೆ ಸರ್. ಅಂದ್ರೆ ಒಂದು 3 ಚಿಲ್ಡ್ರ ಸರ್ ಬರೀ 20,000 ಚಿಲ್ಡ್ರ ಅಂದ್ರೆ 320 330 ಕೇಳಲಿಲ್ಲ ಸರ್. 4 ಲಕ್ಷದ ಒಳಗಡೆ ಬನ್ನಿ ಸರ್. 10 ಕಡೆಗೆ ವಿಚಾರಿಸ್ಕೋవాలి ಬಂದ್ಲಿ ಸರ್. ಶೋರೂಮ್ ಹಿಸ್ಟ್ರಿ ಇರೋದು 20,000 ಹೊಡಿರೋದು 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ವಿತ್ ಇನ್ಸೂರೆನ್ಸ್ 4 ಲಕ್ಷಕ್ಕೆ ಕೊಡ್ತೀನಿ. 15 ಮಾಡಲು. ಹೌದು ಸರ್. ಸಿಂಗಲ್ ಓನರ್ VXA ಪೆಟ್ರೋಲ್, ಎಲ್ಲ ಸ್ಟಾಕ್ ಅಲ್ಲಿ ಇರ್ತಕ್ಕಂಥ ಗಾಡಿ, ರೆಡಿ ಟು ಯೂಸ್ ಅಷ್ಟೇ. ಹೌದು. ಎಷ್ಟು ಹೊಡಿದೆ ಗಾಡಿ? 20,000 ಕಿಲೋಮೀಟರ್. ಹಾಗೆ ಮೋಸ್ಟ್ ಡಿಮ್ಯಾಂಡ್ ಗಾಡಿ ಅಂತಾನೆ ಇತ್ತೀಚಿನ ದಿನಗಳಲ್ಲಿ ಹೆಸರುವಾಸಿ ಆಗ್ತಿರ್ತಕ್ಕಂಥ ಲೀಸ್ಟ್ಗಳಲ್ಲಿ ಝೈಲೋ ಕೂಡ ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ. ಝೈಲೋ ಅಲ್ವಾ ಇದು? ಹೌದು ಸರ್. ಜೈಲೋ E9 ಸರ್ ಇದು. ಓಕೆ, ಹೇಳಿ ಸರ್ ಡೀಟೇಲ್ಸ್. ಯಾವ ಮಾಡಲು? 2012 ಮಾಡಲು E9. ಓನರು ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, 2 ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಟಾಪ್ ಮಾಡಲು ನೋಡಿ, ನೋಡ್ಕೊ ಬನ್ನಿ. ನೋಡ್ತಾ ಇದ್ದೀರಾ ಟೈರ್ ಕಂಡೀಷನ್ ಒಂದ್ಸರಿ ನೋಡ್ಕೊಂಬಿಡಿ. ಆಲ್ಮೋಸ್ಟ್ ಒಂದು 65% ಟೈರ್ ಕಂಡೀಷನ್ ಇದೆ. ಮ್ಯಾಗ್ವಿಲ್ ಬರುತ್ತೆ. ಒಳಗಡೆ ಬನ್ನಿ, ನೋಡ್ತಾ ಇದ್ದು 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ ಸಿಗುತ್ತೆ. ಮ್ಯಾನ್ಯುವಲ್ ಗಾಡಿ ಆಗಿರುತ್ತೆ ಇದು. ನೋಡಿ ಎಷ್ಟು ಸೀಟರ್ ಗಾಡಿ ಸರ್? 7 ಸೀಟರ್ ಸರ್. 7 ಸೀಟರ್ ಗಾಡಿ. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಇದರಲ್ಲಿ? 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಟಾಪ್ ಮಾಡಲು ಸರ್. E9 ಟೈರ್ ಎಲ್ಲ 90% ಗಾಡಿಗಳೆಲ್ಲ ನೋಡ್ತಾ ಇರ್ಬೋದು. ಈ 7 ಸೀಟರ್ ಗಾಡಿ ಫ್ಯಾಮಿಲಿಗೆ ಒಂದು ಓಕೆ ಆದ್ರೆ ಇವನ್ ರೂಫ್ AC ಕೂಡ ಬರುತ್ತೆ, ಇಲ್ಲೇ ಕಂಟ್ರೋಲಿಂಗ್ ಬಟನ್ಸ್ ಎಲ್ಲ ಸಿಗುತ್ತೆ, ಲೈಟ್ ಕೂಡ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಎಲ್ಲ ತರ ಒಂಥರ ಕಂಫರ್ಟ್ ಆಗಿರುತ್ತೆ. ಏನಕ್ಕೆ ಝೈಲೋ 7 ಸೀಟರ್ಗೆ ಅಷ್ಟು ಜನ ಮುಗಿಬೀಳ್ತಾರೆ ಅಂದ್ರೆ ನೋಡಿ, ಈ ತರ ಕುತ್ಕೊಂಡ್ರೆ ಈ ರೂಫ್ ಹೈಟ್ ಆಗಿರ್ಲಿ ಏನಾಗಿರ್ಲಿ ತುಂಬಾ ಕಂಫರ್ಟ್ ಆಗಿರುತ್ತೆ ಝೈಲೋ. ಸೊ ಯಾವ ಮಾಡಲು? 2009 ಅಲ್ಲ ಸರ್? 2012 E9 ಸರ್. E9 ಹೌದು. ಟಾಪ್ ಮಾಡಲು E9 ಟಾಪ್ ಎಂಡ್. ಹೌದು. ಓಕೆ, ಒಂದು ಫೈನಲ್ ರೇಟ್ ಹೇಳಿ ಸರ್. 5,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 5,25,000 ನೆಗೋಷಿಯಬಲ್. 490 ಸರ್. ಇಲ್ಲ ಸರ್, 5,10,000 ಕೊಡ್ತೀನಿ ಸರ್. 5,10,000 ಫೈನಲ್? ಹೌದು ಸರ್. ಅದೇ ಫೈನಲ್. ಬನ್ನಿ, ಆನ್ ಸ್ಪಾಟ್ ಬನ್ನಿ, ಗಾಡಿ ನೋಡಿ, ಟ್ರಯಲ್ ನೋಡಿ, ಹೆಚ್ಚು ಕಮ್ಮಿ ಮಾಡ್ಕೊಡುವ ಸರ್. ನೋಡಿ ಗಾಡಿ ನಂಬರ್ ನೋಡ್ಕೊಳ್ಳಿ, ಝೈಲೋ K05MI1440. ಓಕೆನಾ? ಅದಾಯ್ತು. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ಗಳಿಗೆ ಮಾರುತಿ ಸುಜುಕಿ ಆಲ್ಟೋ ಆಗಿರ್ಬೋದು, ಯಾವುದೇ ಗಾಡಿಗಳಿಗೆ ಆಗಿರಲಿ, ಸೊ ಟ್ರಿನಿಟಿ ಕಾರ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಬರ ಇರಲ್ಲ, ಎನಿ ಟೈಮ್ ಮಾರುತಿ ಗಾಡಿಗಳು ಇದ್ದೇ ಇರುತ್ತೆ. ವ್ಯಾಗನರ್ ಇದ್ರ ಡೀಟೇಲ್ಸ್ ಸರ್. 2013 ಮಾಡಲು, LXI ಪ್ಲಸ್ CNG, ಪೆಟ್ರೋಲ್ ವಿತ್ CNG. ಇಲ್ಲ CNG ಸರ್, ಸಾರಿ ಸರ್, LPG ಗಾಡಿ. CNG ಎಲ್ಲ LPG. ಹೌದು. 2013 ಮಾಡಲು. 13 ಮಾಡಲು. 2013 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 78,000 ಜಿನಿ ನೋಡಿದೆ. 3,25,000 ಹೇಳ್ತಾರೆ, ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಂಡು. 3,25,000 ಸ್ಲೈಟ್ಲಿ ನೆಗೋಷಿಯಬಲ್. ನೋಡ್ಕೊಳ್ಳಿ, ಟೈರ್ ಕಂಡೀಷನ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು 75% 80% ಟೈರ್ ಕಂಡೀಷನ್ ಇದೆ. ಫ್ರಂಟ್ ಮಾತ್ರ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಯಾವುದೇ ರೀತಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರಲ್ಲ ಇದರಲ್ಲಿ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಇಲ್ಲ, ಖಾಲಿ ಇದೆ. ನೀವೇನಾದ್ರೂ ಹಾಕ್ಸ್ಕೋಬೇಕಂದ್ರೆ ಹಾಕ್ಕೋಬೇಕು. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ಇದರಲ್ಲಿ, ಗೇರ್ ಬಾಕ್ಸು. ಸೊ ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಒಂಥರ ಮಿನಿ SUV ಅಂತಾನೆ ಕರಿತೀನಿ, ಯಾಕೆಂದ್ರೆ ಇದ್ರ ರೂಫು ಅಷ್ಟೇ ಹೈಟಲ್ಲಿ ಇರುತ್ತೆ. ಈ ಗಾಡಿ ವ್ಯಾಗನರ್ ಒಂಥರ ಡಿಮ್ಯಾಂಡ್ ಗಾಡಿನೇ, ಜನಕ್ಕೆ ಎಲ್ರಿಗೂ ಇಷ್ಟ. ಸ್ಟಾಕು ಹಂಗೆ ಸಿಗುತ್ತೆ, ಸಿಗದೇ ಇಲ್ಲ ಅಂತ ಏನಿಲ್ಲ, ವ್ಯಾಗನರ್ ಎಲ್ಲ ಕಡೆ ಸಿಗುತ್ತೆ. ಸರ್ ಫೈನಲ್ ಆಗಿ ಏನು ರೇಟ್ ಆಗುತ್ತೆ? ವ್ಯಾಗನರ್ 5 ಗಾಡಿ ಇದೆ ಸರ್. ಬ್ಲೂ ಬೇಕಾ, ಗೋಲ್ಡ್ ಬೇಕಾ, ವೈಟ್ ಬೇಕಾ, ಎಲ್ಲ ತರದ 5 ಗಾಡಿ ಇದೆ ಸರ್. ಅಷ್ಟೇ. ಏನು ರೇಟ್ ಫೈನಲ್? ಸರ್ 3,15,000 ಫೈನಲ್ ಮಾಡ್ಕೊಡ್ತೀನಿ. ಅದೇ ಫೈನಲ್ ಸರ್. ಗಾಡಿ ಬನ್ನಿ, ಗಾಡಿ ನೋಡಿ, ಒಂದು ಕ್ರಾಚಸ್ ಇಲ್ಲ, ಟೈರ್ ಕಂಡೀಷನ್, ಇನ್ಸೂರೆನ್ಸ್, ಸೀಟ್ ಕವರ್, ಪ್ರತಿ ಒಂದು ರನ್ನಿಂಗ್ ಕಂಡೀಷನ್ ಇದೆ. 3,10,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂಥರ ಕಲ್ಬಂಡೆ ಅಂತಾನೆ ಕರಿತಾ ಇರ್ತೀನಿ, ಅಂದ್ರೆ ಒಂಥರ ಗನ್ನು ಪ್ಯೂರ್ಲಿ ಒಂಥರ ಡಿಮ್ಯಾಂಡ್ ಗಾಡಿ ಅಂತಂದ್ರೆ, ಒಂಥರ ಡಿಮ್ಯಾಂಡ್ ಅಂದ್ರೆ ಒಂಥರ ಕ್ವಾಲಿಟಿ ಆನೆ ಸರ್. ಮಹೀಂದ್ರ ಆನೆ ಕಲ್ಬಂಡೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2017 ಮಾಡಲು, ಸಿಂಗಲ್ ಓನರ್, SLX ಟಾಪ್ ಎಂಡ್, ಪವರ್ ಪ್ಲಸ್. ಇದು ಬಂದು 7,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 7,25,000 ಯಾವ ಮಾಡಲು? 2017 ಮಾಡಲು ಸರ್. 17 ಮಾಡಲು ಬಲೆರೋ ZLX ಪವರ್ ಪ್ಲಸ್, ಸಿಂಗಲ್ ಓನರ್ ಗಾಡಿ. 56,000 ಒಳಗಡೆ 56,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ವೆರಿ ವೆರಿ ವೆಲ್ ಮೇಂಟೆಡ್, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ 4 ಪವರ್ ವಿಂಡೋ ಬರುತ್ತೆ. ಪವರ್ಗೆ ಬಟನ್ಸ್ ಎಲ್ಲ ಇಲ್ಲಿ ಬರುತ್ತೆ. ವಿಂಡೋದೇನು ಪವರ್ ಎಲ್ಲ ಇಳಿಸ್ಕೊಳ್ಳೋದು, ಪವರ್ ವಿಂಡೋ ಇಳಿಸ್ಕೊಳ್ಳೋದು. ಸೊ ಇದೇನು ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರೆ, AC ಬರುತ್ತೆ, ಮತ್ತೆ ಸ್ಪೀಕರ್ಸ್ ಎಲ್ಲ ಹಾಕಿದ್ದಾರೆ. ಸರ್ ಫೈನಲ್ ರೇಟ್ ಹೇಳಿ ಸರ್ ಇದ್ರದ್ದು. ಸರ್ 7 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಬಲೆರೋ 2017 ಮಾಡಲು. ಓನರ್ ಸಿಂಗಲ್ ಓನರ್, 56,000 ರೆಕಾರ್ಡೆಡ್ ಮೈಲೇಜ್, ಡೀಸೆಲ್, SLX ಟಾಪ್ ಮಾಡಲು, ZLX ಸರಿ, ಟಾಪ್ ಎಂಡ್. ಹೌದು. ಫೈನಲ್ ರೇಟ್ ಹೇಳಿ ಸರ್. 7 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಅದನ್ನೇ ಹೇಳ್ತಾ ಇದ್ರಿ, ಇನ್ನೊಂದು ಸ್ವಲ್ಪ ಸರ್, ಇನ್ನೊಂದು 5,000 ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್. 6,90 ಸರ್. ಕ್ವಾಲಿಟಿ ನೋಡಿ ಸರ್, ನಾನೊಂದು 5,000 ಕಮ್ಮಿ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ನೋಡಿ ಸರ್. ಓಕೆ, 6,95 ನೋಡ್ಕೊಳ್ಳಿ. ಯಾರಿಗಾದ್ರೂ ಬೇಕಾ? ವ್ಯಾಗನರ್ ಇನ್ನೊಂದಿದೆ, ಇನ್ನೊಂದು ಕಲರ್ ಅಲ್ಲಿ ಇದೆ. ಇದ್ರ ಡೀಟೇಲ್ಸ್ ಸರ್. 2012 ಮಾಡಲು, ಸಿಂಗಲ್ ಓನರ್, ಚಾಕ್ಲೇಟ್ ಬ್ರೌನ್ ಕಲರ್, ತುಂಬಾ ವೆರಿ ವೆಲ್ ಮೇಂಟೆಡ್ ಆಗಿದೆ. ಬರೀ 40,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಪೆಟ್ರೋಲ್ ವೆರೈಟಿ VXI ಎಲ್ಲ ಬಾಡಿ ಲೈನ್ ನೋಡ್ಕೊಳ್ಳಿ.
ಬನ್ನಿ ಹಾಗಾದ್ರೆ ಇಂಟೀರಿಯರ್ ನೋಡೋದಾದ್ರೆ ನೋಡ್ಕೊಳ್ಳಿ 2012 ಮಾಡಲ್ ಅಲ್ಲ ಸರ್ 12 ಮಾಡಲ್ ಸರ್ ಸಿಂಗಲ್ ಓನರ್ ಗಾಡಿ 40,000 ಹೊಡಿದೆ ಶೋರೂಮ್ ಹಿಸ್ಟ್ರಿ ಇದೆ ಸರ್ ನೋಡಿ ಸರ್ ವೆರಿ ವೆಲ್ ಮೇಂಟೈನ್ಡ್ ತುಂಬಾ ವೆರಿ ವೆಲ್ ಮೇಂಟೈನ್ಡ್ ಇದೆ ಸರ್ ಗಾಡಿ ಎಲ್ಲ ಹೋಲ್ಡರ್ ಇದೆ ಬಾಟ್ಲ್ ಓಪನರ್ ಏನಾದ್ರು ನೋಡಿ ಇದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರೆ 2 ಪವರ್ ವಿಂಡೋ ಬರುತ್ತೆ ಇದು VXI ಸರ್ ಇದು LXI ಸೊ ನೋಡಿ ಇಂಟೀರಿಯರ್ ನೋಡ್ಕೊಂಡ್ರೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಕೂಡ ನೋಡ್ತಾರೆ ಸೀಟ್ ಕೋರ್ ನೋಡ್ರಿ ಬ್ಯಾಕ್ ಸೈಡ್ ಎಲ್ಲ ಬ್ಯಾಕ್ ಸೈಡ್ ಸರ್ ಒಂದು ರೇಟ್ ಹೇಳಿ ಸರ್ 3,15,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ 3,15,000 ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಸರ್ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ ವೆರಿ ವೆಲ್ ಮೇಂಟೈನ್ಡ್ ನೋಡಿ ಒಂದು ಕ್ರ್ಯಾಚಸ್ ಇಲ್ಲ ಒಂದು ಡೆಂಟ್ ಇಲ್ಲ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ 3,15,000ಕ್ಕೆ ಸಿಂಗಲ್ ಓನರ್ 2012 ಮಾಡಲು LXI ವ್ಯಾಗನರ್ ಸಿಗ್ತಾ ಇದೆ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ನೋಡಿ 3 ಲಕ್ಷಕ್ಕೆ ಫೈನಲ್ ಅಂದ್ರೆ ಒಂದು 290 ಆಗುತ್ತೆ ಇಲ್ಲ ಸರ್ 3 ಲಕ್ಷ ಆಗುತ್ತೆ ಟ್ರೈ ಮಾಡಿ ಸರ್ ಸರ್ ಗಾಡಿ ಕ್ವಾಲಿಟಿ ನೋಡ್ಲಿ ಸರ್ ಬಂದು ಕಿಲೋಮೀಟರ್ ಜಿನಿಯನ್ ಇರುತ್ತೆ 100% ಡಾಕ್ಯುಮೆಂಟ್ ವೆಹಿಕಲ್ ಇರುತ್ತೆ ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸಿ ದಾಖಲೆ ಏನೇ ಇದ್ರು ನಮ್ಮ ಜವಾಬ್ದಾರಿ ಹೌದು ಬಿಡಿ ಮತ್ತೆ ಹಾಗೆ ಸ್ವಿಫ್ಟ್ ಏನಾದ್ರು ಬೇಕಾ ಡೀಸೆಲ್ ವೇರಿಯಂಟ್ ವಿಡಿಯೋ ಇದೆ ನೋಡಿ ಇದ್ರ ಡೀಟೇಲ್ಸ್ ಸರ್ 2010 ಮಾಡಲು ಸ್ವಿಫ್ಟ್ ವಿಡಿಯೋ ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ AC ಪವರ್ ಸ್ಟೇರಿಂಗ್ ಪವರ್ ಇದೆ 10 ಮಾಡಲು ಸರ್ ಓನರ್ ಸೆಕೆಂಡ್ ಓನರ್ ಎಷ್ಟು ಹೊಡಿದೆ 94,000 ಹೊಡಿದೆ ವಿಡಿಯೋ ಡೀಸೆಲ್ ಮಿಡ್ ಸೆಗ್ಮೆಂಟ್ ಹೌದು ನೋಡ್ಕೊಳ್ಳಿ ಟೈರ್ ಕಂಡೀಷನ್ ನೋಡ್ಕೊಳ್ಳಿ ಆಲ್ಮೋಸ್ಟ್ 80% ಟೈರ್ ಕಂಡೀಷನ್ ಇದೆ ಬಾಡಿ ಲೈನ್ ನೋಡ್ಕೊಳ್ಳಿ ಯಾವ ತರ ಇದೆ ಯಾವುದೇ ರೀತಿ ಡೆಂಟು ಸ್ಕ್ರಾಚ್ ಏನೂ ಆಗಿಲ್ಲ ಒಳಗಡೆ ನೋಡ್ಕೊಳ್ಳಿ ವಿಡಿಯೋ ಮಿಡ್ ಸೆಗ್ಮೆಂಟ್ ಆಗಿದೆ ಇದರಲ್ಲಿ ಸೊ ಇದು ಪವರ್ ಸ್ಟೇರಿಂಗ್ ಬರುತ್ತೆ 4 ಪವರ್ ವಿಂಡೋ ಬರುತ್ತೆ ಸೆಂಟ್ರಲ್ ಲಾಕ್ ಚೈಲ್ಡ್ ಲಾಕ್ ಎಲ್ಲ ಬರುತ್ತೆ ನಿಮಗೆ ಮಿರರ್ ಕಂಟ್ರೋಲಿಂಗ್ ಬಟನ್ಸ್ ಈ ತರ ಸಿಗುತ್ತೆ ನೋಡಿ ಮ್ಯಾನ್ಯುಯಲಿ ಸಿಗುತ್ತೆ ಯಾವುದೇ ರೀತಿ ಅಡ್ಜಸ್ಟಬಲ್ ಬಟನ್ ಇರೋದಿಲ್ಲ ಇದರಲ್ಲಿ ಸರ್ ಇದೇನು ಕನ್ವರ್ಟಬಲ್ ಬಂದಿರೋದೇ ಡೀಸೆಲ್ ವೇರಿಯಂಟ್ ಹೌದು ಸರ್ ಸರ್ ಏನ್ ರೇಟು ಸರ್ 3,35,000 ಹೇಳ್ತೀನಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ 3,35,000 ಅದರಲ್ಲೂ ನೆಗೋಷಿಯಬಲ್ ಖಂಡಿತ ಆಗುತ್ತೆ ಜಾಸ್ತಿನೇ ಕಡಿಮೆನಾ ಸರ್ 3,15,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಅಂದ್ರೆ 3 ಲಕ್ಷಕ್ಕೆ ಫಿಟ್ ಡೀಲ್ ಕ್ಲೋಸ್ ಆಗುತ್ತೆ 3,15,000 ನೋ ಬಾರ್ಗಿನ್ ಆಗುತ್ತೆ ಸರ್ ನೋ ಬಾರ್ಗಿನ್ ನೋ ನೆಗೋಷಿಯಬಲ್ ಕೇಳಕ್ ಹೋಗಬೇಡಿ ಇಲ್ಲ ಸರ್ ಅಷ್ಟೇ 2010 ಮಾಡಲು ಸೆಕೆಂಡ್ ಓನರ್ ಹೌದು ಸರ್ ವಿಡಿಯೋ ಮಿಡ್ ಸೆಗ್ಮೆಂಟ್ ಡೀಸೆಲ್ ಹೌದು ಸರ್ ಅದೇ ರೀತಿ ವ್ಯಾಗ್ನರ್ ಇನ್ನೊಂದು ವ್ಯಾಗ್ನರ್ ಇದ್ರ ಡೀಟೇಲ್ಸ್ ಸರ್ 2013 ಮಾಡಲು ವ್ಯಾಗನರ್ VXI ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಓಕೆ 345 ನೆಗೋಸಿಯಬಲ್ ಆಗುತ್ತೆ ಸರ್ ಯಾವ ಮಾಡಲು 13 ಮಾಡಲು ಓನರ್ ಸೆಕೆಂಡ್ ಓನರ್ ಎಷ್ಟು ಹೊಡಿದೆ 74,000 ಹೊಡಿದೆ ಸರ್ ಪೆಟ್ರೋಲ್ VXI ಬಾಡಿ ಲೈನ್ ನೋಡ್ಕೊಳ್ಳೋಣ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ ಒಂದು 30% ಅದಕ್ಕಿಂತ ಕಡಿಮೆ ಇದೆ ಟೈರ್ ಕಂಡೀಷನ್ ಒಳಗಡೆ ನೋಡ್ಕೊಳ್ಳಿ ಮಿಡ್ ಸೆಗ್ಮೆಂಟ್ ಇದು ಕೂಡ ಅಷ್ಟೇ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೋಡ್ಕೊಳ್ಳಿ ಎಲ್ಲ ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಪವರ್ ಸ್ಟೇರಿಂಗ್ ಬರುತ್ತೆ 4 ಪವರ್ ವಿಂಡೋ ಬರುತ್ತೆ ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಕಂಪನಿಯಿಂದ ಬಂದಿರತಕ್ಕಂಥ ಸ್ಟಾಕ್ ಹಾಗೆ ಇದೆ ನೋಡಿ ಫ್ಯಾಬ್ರಿಕ್ ಸೀಟ್ ಇದೆ ಇದರಲ್ಲಿ ಯಾವುದೇ ರೀತಿ ಆಫ್ಟರ್ ಮಾರ್ಕೆಟ್ ಏನು ಹಾಕ್ಸಿಲ್ಲ ಕಂಪನಿಯಿಂದ ಹೆಂಗ್ ಬಂದಿದೆ ಅದೇ ತರ ಬಿಟ್ಟಿದ್ದಾರೆ ಒರಿಜಿನಲ್ ಟೇಸ್ಟ್ ಅಲ್ಲಿ ಇದೆ ಯಾರಿಗಾದ್ರೂ ಬೇಕಾದ್ರೆ ತಗೋಬಹುದು ಫೈನಲ್ ರೇಟ್ ಹೇಳಿ ಸರ್ 3,30,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಹೇಳಿ ಸರ್ ಇನ್ನೊಂದು ಸರ್ ವಿತ್ ಇನ್ಸೂರೆನ್ಸ್ 330 ಮಾಡ್ಕೊಡ್ತೀನಿ ಸರ್ ಇನ್ನೊಂದು ಹೇಳಿ ಸರ್ ಸರ್ ಹೇಳೋದಲ್ಲ ಬಲ್ಲಿ ಗಾಡಿ ನೋಡಿ ಸರ್ ಇನ್ನೊಂದು ಹೇಳಿ ಸರ್ ನಮ್ಮಲ್ಲಿ ಕ್ವಾಲಿಟಿ ಇರುತ್ತೆ 100% ಡಾಕ್ಯುಮೆಂಟ್ ಸರ್ ನನಗೆ ಗೊತ್ತು ನಿಮ್ ಕ್ವಾಲಿಟಿ ಇದೆ ನನಗೆ ರೇಟ್ ಬೇಕು 330 ವಿತ್ ಇನ್ಸೂರೆನ್ಸ್ ಅದನ್ನ ಹೇಳಿದ್ರಿ ಇನ್ನೊಂದ್ಸರಿ ಸರ್ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್ 325 ಸರ್ ವಿತೌಟ್ ಇನ್ಸೂರೆನ್ಸ್ 325 ಬೇಡ ಆಗಲ್ವಾ ಸರ್ ಬನ್ನಿ ನೋಡ್ಲಿ ಮಾಡ್ಕೊಡುವ ಸರ್ ನೋಡಿ ಆನ್ ಟೇಬಲ್ ಬನ್ನಿ ಮಾತಾಡ್ತಾರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅಲ್ವಾ ಸರ್ ಅದೇ ರೀತಿ ನೆಕ್ಸ್ಟ್ ವೇಕಲ್ Hyundai i20 ಯಾರಿಗಾದ್ರೂ ಬೇಕಂದ್ರೆ i20 ಇದೆ ಡೀಸೆಲ್ ನೋಡಿದ್ರೆ ಇದು ಪೆಟ್ರೋಲ್ ನೋಡಿ ಸರ್ ಡೀಸೆಲ್ ಬೇಕಾ ಅಲ್ಲಿದೆ ನೋಡ್ಕೊಳ್ಳಿ ಡೀಸೆಲ್ ಇಲ್ಲಿದೆ ನೋಡ್ಕೊಳ್ಳಿ ಪೆಟ್ರೋಲ್ ಗಾಡಿ ನಂಬರ್ ನೋಡ್ಕೊಳ್ಳಿ K02 ಇದ್ರ ಡೀಟೇಲ್ಸ್ ಯಾವ್ದು ಅಷ್ಟೇನಾ ಮ್ಯಾಗ್ನಾ ಸರ್ ಯಾವ ಮಾಡಲ್ ಅಂದ್ರಿ ಸರ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಯಾವ ವೇರಿಯಂಟ್ ಮ್ಯಾಗ್ನಾ ಪೆಟ್ರೋಲ್ ಸರ್ ಪ್ಯೂರ್ ಪೆಟ್ರೋಲ್ ಬಾಡಿ ಲೈನ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಟೈರ್ ಕಂಡೀಷನ್ ನೋಡ್ಕೊಳ್ಳಿ ಆಲ್ಮೋಸ್ಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಎಂಟೈರ್ ಶೋರೂಮ್ಗಳು ಎಷ್ಟೋ ಕಾರ್ ಶೋರೂಮ್ ವಿಡಿಯೋ ಮಾಡಿದ್ದೀನಿ ಬಟ್ ಟ್ರಿನಿಟಿ ಕಾರ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಟೈರ್ ಅಲ್ಲಿ ಕಾಂಪ್ರಮೈಸ್ ಇರೋದಿಲ್ಲ ತುಂಬಾ 100ಗೆ ಅರೌಂಡ್ ಏನಿಲ್ಲ ಅಂದ್ರೂ 80 to 85% ಟೈರ್ ಕಂಡೀಷನ್ ಚೆನ್ನಾಗಿರ್ತಕ್ಕಂಥ ಕಾರ್ಗಳನ್ನೇ ತುಂಬಾ ಹಳೆ ವಿಡಿಯೋಗಳಲ್ಲೂ ಹೇಳಿದೀನಿ ನಾನು ಹಂಗಂತ ನಾನು ಬೇರೆ ಶೋರೂಮ್ ಕಣಮ್ ಅಂತ ಹೇಳ್ತಾ ಇಲ್ಲ ಬಟ್ ಟ್ರಿನಿಟಿ ಕಾರ್ಸ್ ಅಲ್ಲಿ ಟೈರೇ ಫೇಮಸ್ ಅಂತಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಗಾಡಿಯಲ್ಲಿ 90% ಇಲ್ಲ ಜಿನಿಯನ್ ಬ್ರಾಂಡ್ ನ್ಯೂ ಇರುತ್ತೆ ಸರ್ ಡೌಟ್ ಇದ್ರೆ ಬಂದು ಚೆಕ್ ಮಾಡ್ಕೋಬಹುದು ಒಳಗಡೆ ಬನ್ನಿ ಮ್ಯಾಗ್ನಾ ಆಗಿರೋದ್ರಿಂದ ಸೊ ಒಳಗಡೆ ನೋಡ್ಕೊಳ್ಳಿ ಇಂಟೀರಿಯರ್ 4 ಪವರ್ ವಿಂಡೋ ಬರುತ್ತೆ ನಿಮಗೆ ನೋಡು ಹಾಗೆ ಪವರ್ ಸ್ಟೇರಿಂಗ್ ಬರುತ್ತೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಆವಾಗಿನ ಕಾಲದಲ್ಲಿ CD ಯೂಸ್ ಮಾಡ್ತಾ ಇದ್ರು ಹಾಗಾಗಿ CD ಆಗ್ತಕ್ಕಂಥದ್ದು ಕೂಡ ಪೋರ್ಷನ್ ಇದೆ ನೋಡಿ ಅಲ್ಲಿ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಆಗಿರುತ್ತೆ ಇದು ನೋಡಿ ಲೆದರ್ ಅಪಾಲ್ಸ್ಟ್ರಿ ಬರುತ್ತೆ ಇಷ್ಟಿದೆ ರೂಫ್ ಎಲ್ಲ ನೋಡ್ಕೊಳ್ಳಿ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಟ್ರಿನಿಟಿ ಕಾರ್ಸ್ ಅಲ್ಲಿ ಆಲ್ಮೋಸ್ಟ್ ಯಾವುದೇ ಕಾರಣಕ್ಕೂ ನಿಮಗೆ ಇಂಟೀರಿಯರು ಅದೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಗಾಡಿಗಳನ್ನ ಸೊ ಏನು ರೇಟ್ ಕೊಟ್ಟು ಮಾಡ್ತೀರಾ ಸರ್ 345 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು 345 ಹೌದು ಸರ್ 3,45,000ಕ್ಕೆ 2010 ಮಾಡಲು ಸಿಂಗಲ್ ಓನರ್ i20 ಹೌದು ಸರ್ ಅಲ್ವಾ ಸರ್ ಹೌದು ಫೈನಲ್ ರೇಟ್ ಹೇಳಿ ಸರ್ 3,30,000 ಫೈನಲ್ ಮಾಡ್ಕೊಡ್ತೀನಿ ಸರ್ 10,000 ಕಡಿಮೆ ಸರ್ ಗಾಡಿ ಬಂದು ನೋಡಿ ಸರ್ ಕಡಿಮೆ ಅಂತ ಲೆಕ್ಕ ಬರಲ್ಲ ಸರ್ ಗಾಡಿ ಕ್ವಾಲಿಟಿ ಇರ್ಬೇಕು ಸರ್ ಅಷ್ಟೇ ಆಕ್ಸಿಡೆಂಟ್ ಆಗಿರಲ್ಲ ಕಿಲೋಮೀಟರ್ ಪಕ್ಕ ಇರುತ್ತೆ ನಿಮ್ಗೆ ಡಾಕ್ಯುಮೆಂಟ್ ಏನೇ ಇದ್ರೆ ನಾವು ಜವಾಬ್ದಾರಿ ಇರ್ತೀವಿ ಓಕೆ ನೆಕ್ಸ್ಟ್ ವೇಕಲ್ ಇನ್ನೊಂದು ವ್ಯಾಗನರ್ ವೈಟ್ ಕಲರ್ ಇದ್ರ ಡೀಟೇಲ್ಸ್ ಸರ್ 2023 ಮಾಡಲು 23 ಮಾಡಲು ಇನ್ನೊಂದ್ಸರಿ ಕೇಳ್ಕೊಳ್ಳೋಣ ಲೇಟೆಸ್ಟ್ ಮಾಡಿ 23 ಮಾಡಲು ZXi ಪ್ಲಸ್ ಟಾಪ್ ಎಂಡ್ ZX ಅಂದ್ರೆ ಟಾಪ್ ಎಂಡ್ ZXi ಪ್ಲಸ್ ಅದಕ್ಕಿಂತ ಟಾಪ್ ಎಂಡ್ ಡಾಕ್ಟರ್ ವೆಹಿಕಲ್ 4,500 ಕಿಲೋಮೀಟರ್ ಓಡಿದೆ ಸರ್ ಅಷ್ಟೇ ಅಪ್ಷಲ್ ತುಂಬಾ ಅಪ್ಷಲ್ ಓಡಿಸಿರೋ ಗಾಡಿ ಡಾಕ್ಟರ್ ಪ್ಯೂರ್ ಡಾಕ್ಟರ್ ಗಾಡಿ
ಬರೀ 4500 ಕಿಲೋಮೀಟರ್ ಓಡಿದೆ. ಒಂದು ವರ್ಷ ಆಗಿದೆ ಗಾಡಿ ತಗೊಂಡು ಬರೀ 4,000 ಹೊಡಿದ್ದಾರೆ. ಹೌದು. ಅಂದ್ರೆ ಸ್ಪೇರ್ ಆಗಿ ಯೂಸ್ ಮಾಡಿದ್ರಾ? ಇಲ್ಲ, ಡಾಕ್ಟರ್ ಗಾಡಿ ಸಿಟಿಲ್ ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ. VXi. ಹೌದು. ZXi ಪ್ಲಸ್. ಹೌದು. 23 ಮಾಡಲ್. ಹೌದು. ಬನ್ನಿ ನೋಡ್ಕೊಳ್ಳಿ. VXi ಅಲ್ಲಿ ಮ್ಯಾಗ್ ವೀಲ್ ಬರುತ್ತೆ ನಿಮಗೆ, ಬ್ರಾಂಡೆಡ್ ಕಂಡೀಷನ್ ಇರತಕ್ಕಂಥ ಟೈರ್ ಇದೆ. ಇನ್ನೇನು 23 ಮಾಡಲ್ ಅಂದ್ರೆ ಹೇಳ್ಬೇಕಾ, ಬಾಡಿ ಲೈನ್ ಗಿಡಿ ಲೈನ್ ಏನು ಆಗಿಲ್ಲ, ಆ ಥರ ಚೆನ್ನಾಗಿದೆ. ZXi ಪ್ಲಸ್ ಇದು ನೋಡಿ. ಇದರಲ್ಲಿ ಯೂಶುವಲ್ ಆಗಿ ನಿಮಗೆ ಏರ್ ಬ್ಯಾಗ್ ಕೂಡ ಬರುತ್ತೆ, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್, ಮತ್ತೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಮತ್ತೆ AC ಎಲ್ಲ ಬರುತ್ತೆ. ಇದೆಲ್ಲ ಏನು ಎಕ್ಸ್ಟ್ರಾ ಹಾಕ್ಸಿರೋದಾ ಆಫ್ಟರ್ ಮಾರ್ಕೆಟ್ ಇಲ್ಲಲ್ಲ ಸರ್? ಸರ್ ಇದು ಟಾಪ್ ಮಾಡಲ್ ಎಲ್ಲ ಇದೆಲ್ಲ ಕಂಪನಿಯಿಂದನೇ ಬಂದಿರೋದು ಇದು. ಸೊ ಕಂಪನಿಯಿಂದನೇ ಇದು ಸೀಟ್ ಕವರ್ ಎಲ್ಲ ಹಾಕ್ಸಿರೋದು ಎಲ್ಲ ಇನ್ ಟಾಪ್ ಮಾಡಲ್ ಸ್ಪೈಲ್. ಯಾರಿಗೆ ವ್ಯಾಗನರ್ ಬೇಕು 23 ಮಾಡಲು ಲೇಟೆಸ್ಟ್ ಮಾಡಲ್ ಹೊಸ ಗಾಡಿ ತಗೊಳ್ಳೋರು ಆರಾಮಸೆ ತಗೋ ಸರ್. ಇದು ನೋಡ್ಕೊಳ್ಳಿ, ಬ್ಯಾಕ್ ಸೈಡ್ ಕೂಡ ಒಂದ್ಸರಿ ನೋಡ್ಕೊಳ್ಳಿ. ವ್ಯಾಗನರ್ ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ, ಇಲ್ಲೂ ಕೂಡ ಬ್ಯಾಡ್ಜ್ ಇದೆ ಡಾಕ್ಟರ್ದು. 2023 ಮಾಡಲು ಸಿಂಗಲ್ ಓನರ್, ಕೇವಲ 4,500 ಕಿಲೋಮೀಟರ್ ಓಡಿರ್ತಕ್ಕಂಥ ZXi ಪ್ಲಸ್ ಟಾಪ್ ಅಂಡ್ ವ್ಯಾಗನರ್ ಯಾರಿಗಾದ್ರೂ ಬೇಕಂದ್ರೆ ವಿಡಿಯೋದಲ್ಲಿ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಜಾಸ್ತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬಹುದು. ಹಾಗೆ ಈ ಕಡೆ ತಿರುಗಿದ್ರೆ ಇನ್ನೊಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಅಲ್ಲಿ ಯಾವ್ದು ಸರ್ ಇದು? ಸರ್ 2010 ಮಾಡಲು. 2010 ಮಾಡಲು ಸರ್. ಸಾರಿ ಮರ್ತಾ ಇದ್ರದ್ದು ಪ್ರೈಸ್ ಹೇಳಿಲ್ಲ ಸರ್ ನಾನು. ಸರ್ 7,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 7,10,000 ನೆಗೋಷಿಯಬಲ್ ಖಂಡಿತ ಆಗುತ್ತೆ. ಫೈನಲ್ ರೇಟ್ ಹೇಳಿ ಸರ್. ಸರ್ 6,80,000 ಮಾಡ್ಕೊಡ್ತೀನಿ ಸರ್. 6,70,000 ಫೈನಲ್ ಸರ್, ಯಾಕೆಂದ್ರೆ 6.5 ಲಕ್ಷ ಲೋನ್ ಇದೆ ಸರ್. 6,80,000 ಫೈನಲ್, 6,90,000 ಫೈನಲ್, 80ಗೆ ಮಾಡ್ಕೊಡ್ತೀನಿ ಹೋಗಿ ಸರ್. 6,80,000 ಹೌದು ಸರ್. 6.5 ಲೋನೇ ಆಗುತ್ತಾ? 6.5 ಲೋನ್ ಇದೆ, ಕ್ಲಿಯರ್ ಮಾಡ್ತಾರೆ. 6,80,000 ನಮಗೆಲ್ಲ ಗೊತ್ತಿಲ್ಲ, ನಾನು ಎಷ್ಟು ಕೊಡ್ಬೇಕು ಹೇಳಿ? 6,80,000 ಕೊಡಿ ಸರ್. 6,80,000 ಕೊಟ್ಟರೆ ಕ್ಲಿಯರ್, ಉಳಿದಿದ್ದೆಲ್ಲ ನಿಮಗೆ ಬಿಟ್ಟಿದ್ದು. ಆಯ್ತು ಸರ್. ಹೌದಾ? ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಯಾವ್ದು ಸರ್ ಇದು? ಸರ್ 2010 ಮಾಡಲು. VXi ಮಿಡ್ ಸೆಗ್ಮೆಂಟ್ ಪೆಟ್ರೋಲ್ ವೇರಿಯಂಟ್. 2010 ಮಾಡಲು ಸರ್. 10 ಮಾಡಲು K ಸೀರೀಸ್ ಇಂಜಿನ್ ಗಾಡಿ. VXi ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ. ಗಾಡಿ ವೆರಿ ವೆಲ್ ಮೇಂಟೈನ್, ತುಂಬಾ ಚೆನ್ನಾಗಿದೆ ನೋಡಿ ಸರ್. ನೋಡಿ ಬನ್ನಿ ನೋಡ್ಕೊಳ್ಳಿ, ಟೈರ್ ಕಂಡೀಷನ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದ್ರೆ ಒಂದು 45% ಇಲ್ಲ 50% ಇದೆ. ಬಾಡಿ ಲೈನ್ ನೋಡ್ಕೊಳ್ಳಿ, ಅಂದರೆ ಅಂಥ ಫುಲ್ಲು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿಲ್ಲ. 2010 ಮಾಡಲ್ ಅಂದರೆ ಅರೌಂಡ್ 14 ಇಯರ್ಸ್ ಕಾರ್ ಇದು. ಸೊ ಇಂಟೀರಿಯರ್ ನೋಡ್ಕೋಬೋದು ನೀವು. 4 ಪವರ್ ವಿಂಡೋ ಬರುತ್ತೆ ನಿಮಗೆ, ಪವರ್ ಸ್ಟೇರಿಂಗ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡಿದ್ದಾರೆ, ಸಿಂಗಲ್ ಡಿನ್ ಮ್ಯೂಸಿಕ್ ಸಿಸ್ಟಮ್. ಅದು ನೋಡಿ ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ. ಸರ್ ಏನು ರೇಟು ಸರ್? ಸರ್ 2,85,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,85,000ಕ್ಕೆ 2010 ಮಾಡಲು ಮಿಡ್ ಸೆಗ್ಮೆಂಟ್ ಪೆಟ್ರೋಲ್ VXi. ಓನರು ಥರ್ಡ್ ಓನರ್ ಆಗಿದೆ. ಫೈನಲ್ ರೇಟ್ ಹೇಳಿ ಸರ್. ಸರ್ 2,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. K ಸೀರೀಸ್ ಇಂಜಿನು 4 ಕಡೆಗೆ ವಿಚಾರಿಸ್ಕೊ ಬಂದು ತಗೊಳ್ಳಿ ಸರ್. 2,75,000. 2,75 ಕೊಡ್ತೀನಿ. ನೋಡ್ಕೊಂಡ್ರಣ ಎಲ್ಲ ನೋಡ್ಕೊಳ್ಳಿ. ಗಾಡಿ ನಂಬರ್ ಕೂಡ ಒಂದ್ಸರಿ ನೋಡ್ಕೊಳ್ಳಿ. KA41N5631 ಗಾಡಿ ನಂಬರ್ ಯಾರಿಗಾದ್ರೂ ಬೇಕಾದ್ರೆ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫರ್ಡ್ ಫಿಗೋ ಯಾರಿಗಾದ್ರೂ ಬೇಕು ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಡೀಸೆಲ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆಯಾ ಸರ್? ಇದು ಸರ್ ಪೆಟ್ರೋಲು ಡೀಸೆಲ್ ಎರಡೂ ಇದೆ. ಹೌದು ಸರ್. ಡಿಮ್ಯಾಂಡು ಇದೆ, ಇಷ್ಟಪಡೋರ್ಗೂ ಇದೆ, ಎರಡೂ ಇದೆ. ಇದು ಪೆಟ್ರೋಲ್, ಇದು ಡೀಸೆಲ್. ಆದ್ರೂ ಡಿಮ್ಯಾಂಡ್ ಜಾಸ್ತಿ ಪೆಟ್ರೋಲ್ ಡೀಸೆಲ್ಗೆ. ಫಿಗೋದಲ್ಲಿ ತುಂಬಾ ಜನ ನೋಡಿದೀನಲ್ಲ. ಹೇಳಿ ಸರ್ ಇದ್ರ ಡೀಟೇಲ್ಸ್. ಸರ್ 2014 ಮಾಡಲು ಸಿಂಗಲ್ ಓನರ್, 53,000 ಜಿನಿಯನ್, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ವೆರಿ ವೆಲ್ ಮೇಂಟೈನ್ ಇದೆ ಸರ್ ಗಾಡಿ. ಏನ್ ರೇಟು? ಸರ್ 3,35,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡಿ. 3,35,000ಕ್ಕೆ 2014 ಮಾಡಲು. ಸಿಂಗಲ್ ಓನರ್ ಗಾಡಿ. 55,000 ರೆಕಾರ್ಡೆಡ್ ಮೈಲೇಜ್ ಅಷ್ಟೇ. ಹೌದು. ಯಾವುದು ಫಿಗೋದಲ್ಲಿ? ಫಿಗೋ ಇದು AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಇದು TDI ಇದು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ನೋಡ್ಕೊಳ್ಳಿ, ಗಾಡಿ ನೋಡ್ಕೊಳ್ಳಿ. ಯಾರಿಗಾದ್ರೂ ಬೇಕಾದ್ರೆ ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಅದೇ ಫಿಗೋದಲ್ಲಿ ಡೀಸೆಲ್ ಬೇಕಂದ್ರೆ ಡೀಸೆಲ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2011 ಮಾಡಲು, ಇದು ಸುಧಾ ಸಿಂಗಲ್ ಓನರ್ ಗಾಡಿ. 65,000 ಓಡಿದೆ. AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. 2,50,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,50,000 ಅದರಲ್ಲಿ ನೆಗೋಸಿಯಬಲ್. ಖಂಡಿತ. ಫೈನಲ್ ರೇಟ್ ಹೇಳಿ ಸರ್. 2,30,000 ಮಾಡ್ಕೊಡ್ತೀನಿ. 2,30,000ಕ್ಕೆ 2011 ಮಾಡಲು ಸಿಂಗಲ್ ಓನರ್ ಕೊಡ್ತೀನಿ. ಡೀಸೆಲ್. ಹೌದು. ಫಿಗೋ ಅಷ್ಟೇ. ನೆಕ್ಸ್ಟ್ ವೆಹಿಕಲ್ ಬಡವರ ಬಂದು ಅಂತಾನೆ ಕರಿತೀವಿ. ಆ ನ್ಯಾನೋಗೆ ಅಂತ ಸ್ವಲ್ಪ ಅಪ್ಡೇಟ್ ಬೇಕು ಅಂತಂದ್ರೆ ಜೆನ್ನಿಸ್ಟಿಲೋಗೆ ಹೋಗ್ಬೋದು. ಜೆನ್ನಿಸ್ಟಿಲೋ ಸರ್ 2007 ಮಾಡಲು ಸೆಕೆಂಡ್ ಓನರ್ ಗಾಡಿ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 1,65,000 ಅದರಲ್ಲಿ ನೆಗೋಸಿಯಬಲ್ ಸ್ಲೈಟ್ಲಿನ ಜಾಸ್ತಿ. 1,500 ಕೊಟ್ಬಿಡು ಬಿಡಿ ಸರ್. 10,000 ಕಡಿಮೆ ಇಲ್ಲ. 1,5 ಲಕ್ಷ. 1,5 ಲಕ್ಷ ಕೊಡ್ತೀನಿ ಫೈನಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವ್ಯಾಗನರ್ ಇದೆ, ಚೆರ್ರಿ ರೆಡ್. ಸರ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ. 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಇದೆ. 40,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. 2,25,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 2,25,000. 2 ಲಕ್ಷ ಕ್ರೌನ್ ಫಿಗರ್ ಸರ್. 2,10,000 ಮಾಡ್ಕೊಡ್ತೀನಿ ಸರ್. FC ಮಾಡಿದ್ದಾರೆ, ನೋಡ್ಕೊಳ್ಳೋ ಬರ್ಲಿ ಬನ್ನಿ ಅಷ್ಟೇ. ಕೇಳಿಸ್ಕೊಂಡ್ರಲ್ಲ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಷ್ಟೇ ಓನರ್ ಇದು? ಸಿಂಗಲ್ ಓನರ್ ಗಾಡಿ. 40,000 ಹೊಡಿದೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಸೆಲೆರಿಯೋ ಆಟೋಮೆಟಿಕ್. 2019 ಮಾಡಲು ZXi ಸಿಂಗಲ್ ಓನರ್ ಗಾಡಿ. 17,000 ಹೊಡಿದೆ. ಏನ್ ರೇಟು ಸರ್? ಇದು ಬಂದು 5,25,000 ನೆಗೋಸಿಯಬಲ್ ಮಾಡ್ಕೊಂಡು. 5,25,000. ಎಷ್ಟು ಹೊಡಿದೆ ಗಾಡಿ ಸರ್? 17,000 ಹೊಡಿದೆ ಸರ್. 17,000 ಹೊಡಿದೆ. ನೋಡಿ, ಆಟೋಮೆಟಿಕ್ ಯಾರಿಗಾದ್ರೂ ಚೆರ್ರಿ ರೆಡ್ ಸೆಲೆರಿಯೋ ಬೇಕು ಅಂದ್ರೆ ಕೇಳ್ಕೊಳ್ಳಿ. ತುಂಬಾ ಜನ ಕೇಳ್ತಾ ಇದ್ರೆ ಆಟೋಮೆಟಿಕ್ ಬೇಕು, ಸೆಲೆರಿಯೋ ಬೇಕು, ಚೆನ್ನಾಗಿರೋದು. ಅದರಲ್ಲಿ ಈ ಕಲರ್ ಸ್ವಲ್ಪ ಒಂಥರ
ಇಷ್ಟಪಟ್ಟು ಬರ್ತಾರೆ. ಹೌದು ಸರ್. ಯೂನಿವರ್ಸಲ್ ಫ್ಯಾನ್ಸ್ ಇದ್ದಾರೆ ವೈಟ್ ಕಲರ್ಗೆ, ಬಟ್ ಇದಕ್ಕೊಂಥರ ಹೌದು ಲುಕ್ ಇದೆ ಕಂಪೇರ್ ಟು ದಟ್ ಇದೊಂಥರ ಪೇಸ್ಟ್ ಇದೆ, ಟೇಸ್ಟ್ ಅಲ್ಲಿ ಬೇಕು ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾವ್ದು ಸರ್ ಇದು? ಸರ್ ಜೆನ್ ಎಸ್ಟಿಲೋ ಕೆ ಸೀರೀಸ್ ಇಂಜಿನು 2010 ಮಾಡಲು ಸಿಂಗಲ್ ಓನರ್ ಗಾಡಿ, 2,30,000 ಹೇಳ್ತಾರೆ, ನೆಗೋಸಿಯಬಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್. 2,30,000 ಹೇಳ್ತಾರೆ, ಅದರಲ್ಲೂ ನೆಗೋಷಿಯಬಲ್. ಹೌದು ಸರ್. ಫೈನಲ್ ಸರ್ 2,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,10 ಫೈನಲ್ ಆಗುತ್ತೆ ಸರ್. 4 ಟೈರ್ ಹೊಸ ಫೈನಲ್ ಆಗುತ್ತೆ ಸರ್. ಇಲ್ಲ ಸರ್ 2,15 ಕೊಡ್ತಾರೆ ಸರ್. ನೋಡಿ ಸರ್, ಎಲ್ಲಾದು ಕಡಿಮೆ ಮಾಡೋದಲ್ಲ ಸರ್, ಕಡಿಮೆ ಅಂತಲ್ಲ, ನಿಮ್ಗೆ ಗಾಡಿ ಕ್ವಾಲಿಟಿ ಇರಬೇಕು. ನಿಮ್ಗೆ 2,10,000 ಆಗುತ್ತಾ ಇಲ್ಲ ಸರ್? 2,15 ಫೈನಲ್ ಸರ್ ಮಾಡಿ ಸರ್. ಸರ್ 2,15 ಬಿಟ್ರೆ ಹೆಂಗೆ ಹೇಳಿ ಸರ್? ಗಾಡಿ ಕ್ವಾಲಿಟಿಗಿದೆ, ನೀವು ಬಂದು ಚೆಕ್ ಮಾಡಿ. 4 ಕಡೆ ವಿಚಾರಿಸಲ್ಲ ಸರ್. ಬಂಪರ್ ಕ್ರೈಸಿಸ್ ಇದೆಯಾ ಆಗಲ್ವಾ? ಏನಾರ ಮೈನಸ್ ಇದ್ರೆ ಹೇಳಿ ಸರ್. ಆಗಲ್ಲ ಸರ್. 2,15 ಅದೇ ಫೈನಲ್ ಅಷ್ಟೇ ಸರ್. ಆಯ್ತು. ನೆಕ್ಸ್ಟ್ ವೆಹಿಕಲ್ i10 ಹೇಳಿ ಸರ್. 2011 ಮಾಡಲು i10 ಎರ ಸೆಕೆಂಡ್ ಓನರ್ ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. 2,45,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಅದ್ರಲ್ಲಿ ಫೈನಲ್ 2,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,15 ಸರ್. 2,15 2,20 ಆಗಲ್ಲ. 2,30 ಅದೇ 2,20 ಆಗಲ್ಲ, ಅದೇ ಫೈನಲ್ 2,30 ಸರ್. ನೋಡಿ ಗಾಡಿ ನಂಬರ್ ನೋಡ್ಕೊಂಡ್ರಲ್ಲ, ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ಕೊಳ್ಳಿ. ಗಾಡಿ ನಂಬರ್ i10 ಯಾರಿಗಾದ್ರೂ ಬೇಕು ಅಂದ್ರೆ ಇನ್ನೊಂದ್ಸರಿ ಯಾವುದೇ ಗಾಡಿಗಿರಲಿ ಸ್ವಲ್ಪ ಗಾಡಿ ನಂಬರ್ ತೋರಿಸಾಗ ಗಾಡಿ ನಂಬರ್ ತಗೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಗಾಡಿ ಅಂತ ತಕ್ಷಣ. ಹೌದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ 800. ಹೌದು ಸರ್. ಹೇಳಿ ಸರ್. ಸರ್ ಬಡವರ ಬಂದು ಆಲ್ಟೋ 800 2013 ಮಾಡಲು ಸಿಂಗಲ್ ಓನರ್ ಗಾಡಿ. LXI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಇದು ಬಂದು ನಿಮಗೆ 2,60,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,60,000 ನೆಗೋಷಿಯಬಲ್ ಅಂದ್ರೆ ಒಂದು 2,30 ಸರ್. 2,30 ಲೋನೇ ಮಾಡ್ತೀನಿ ಸರ್ ನಾನು. ಚೆನ್ನಾಗಿದ್ರೆ 2,30,000 ಫೈನಲ್ ರೇಟ್ ಹೇಳಿ ಸರ್. 2,25 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 2,25 ಲಕ್ಷಕ್ಕೆ ನೋಡ್ಕೊಂಡ್ರಲ್ಲ, ಗಾಡಿ ನಂಬರ್ ನೋಡ್ಕೊಳ್ಳಿ. ಪಕ್ಕ ಕರ್ನಾಟಕ ಗಾಡಿ, ಯಾವುದೇ ರೀತಿ ಮೈಗ್ರೇಟೆಡ್ ಬೇರೆ ಸ್ಟೇಟ್ ಗಾಡಿಗಳು ಇಲ್ಲಿ ಡೀಲ್ ಮಾಡಲ್ಲ. ಹೌದು. ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಇದೆ, ಇದ್ರ ಡೀಟೇಲ್ಸ್ ಸರ್. 2015 ಮಾಡಲು ವ್ಯಾಗನರ್ VXI, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ, ಸೆಕೆಂಡ್ ಓನರ್ ಆಗಿದೆ. 50,000 ಜಿನಿಯನು, ಶೋರೂಮ್ ಹಿಸ್ಟ್ರೀಸ್ ಇದೆ. 3,90,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಇಂಟೀರಿಯರ್ ನೋಡಿದ್ರೆ ಕಳೆದೋಗ್ತೀರಿ, ಆ ಥರ ಇದೆ ಇಂಟೀರಿಯರು. ಒನ್ ಟೈಮ್ ನೋಡ್ಕೊಳ್ಳಿ, ಟೇಸ್ಟ್ ಹೇಗಿರುತ್ತೆ. ಯಾಕಂದರೆ ಕ್ವಾಲಿಟಿ ಮತ್ತು ಮೇಂಟೆನೆನ್ಸು ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಒಂದು ಕಾರ್ ತೊಗೋಬೇಕಾದ್ರೆ. ಇಂಟೀರಿಯರ್ ನೋಡ್ಕೊಳ್ಳಿ ಒಂದ್ಸರಿ. ಅಂದರೆ ಏನು ಈ ಶೋರೂಮಿಂದ ತೊಗೊತೀವಿ ಅದೇ ಥರನೇ ಮೇಂಟೈನ್ ಮಾಡಿದಿರೋ ಒಂದು ಸೀಟ್ ಕವರ್ ಆಗಿರ್ಬೋದು, ಮತ್ತು ನೀವು ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಎಲ್ಲದೂ ಕೂಡ 4 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗು ಮತ್ತು ಮಿರರ್ ಅಡ್ಜಸ್ಟಬಲ್ ಬಟನ್ನು ಎಲ್ಲ ಬರುತ್ತೆ. VXI ಅಲ್ಲ ಸರ್? ಹೌದು ಸರ್. VXI ಗಾಡಿ ಒಂದು ಕ್ರಾಚಸ್ ಇಲ್ಲ, ಒಂದು ಡೆಂಟ್ ಇಲ್ಲ ಸರ್. ಏನು ರೇಟು ಸರ್? 3,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು 3,30 ಸರ್. 3 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಮಾಡಿಸಿ 30,000 ಡೌನ್ ಪೇಮೆಂಟ್ ಕಟ್ತೀನಿ ಸರ್. ಗಾಡಿ ಬನ್ನಿ, ಕಡಿಮೆ ಅಂತಲ್ಲ ಸರ್, ಕಡಿಮೆ ಸಿಗುತ್ತೆ. ಈಗ ಫೈನಲ್ ಹೇಳಿ. 3,75,000 ಸರ್ ಫೈನಲ್. 3,75 ಆಗ್ಲೇ ಹೇಳಿದ್ರಿ, ಫೈನಲ್ ರೇಟ್ ಹೇಳಿ. ಇನ್ನೊಂದು 5,000 3,70 ಕೊಡ್ಬೋದು ಸರ್. 3,70? ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ K10. ಹೌದು ಸರ್. ಹೇಳಿ ಇದ್ರ ಡೀಟೇಲ್ಸ್. ನೋಡಿ ಸರ್, ಆಲ್ಟೋ K10 ಆಫ್ರೋಡ್ ಮಾರ್ಕೆಟ್ ಒಳ್ಳೆ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. 5 ಮ್ಯಾಗ್ ವೀಲ್ ಇದೆ, ಬರೀ 42,000 ಹೊಡಿದೆ. 2012 ಮಾಡಲು, ವೆರಿ ವೆರಿ ವೆಲ್ ಮೇಂಟೆಡ್. ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ, ರೆಡಿ ಟು ಯೂಸ್. ರೇಟ್ ಸರ್ 2,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 2,65,000 ನೆಗೋಷಿಯಬಲ್, ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಜಾಸ್ತಿನೇ ಮಾಡ್ಕೊಡ್ತೀರಾ? ಸ್ಲೈಟ್ಲಿ ಸರ್. 2,5 ಲಕ್ಷಕ್ಕೆ ಸರ್ ಮ್ಯಾಗ್ ವೀಲ್ ನೋಡಿ ಸರ್, ಅದೇ 20,000 ರೂಪಾಯಿ ಆಗುತ್ತೆ. 4 ಅಲ್ಲ 5 ಮ್ಯಾಗ್ ವೀಲ್ ಇದೆ ಸರ್. 2,50,000 ನೋ ಬಾರ್ಗಿನ್. 2,5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 2,20 ಸರ್. 2,35 ಆಗಲ್ಲ ಸರ್, ಯಾಕೆಂದ್ರೆ ರೆಕಾರ್ಡೆಡ್ ಇದೆ. 2,36 ಸರ್. ರೆಕಾರ್ಡೆಡ್ ಮೈಲೇಜ್ ಇದೆ. 2,35 ಆಗಲ್ಲ ಅಂದ್ರೆ 2,36 ರೆಕಾರ್ಡೆಡ್ ಮೈಲೇಜ್ ಇದೆ. 100% ಆಕ್ಸಿಡೆಂಟ್ ವೆಹಿಕಲ್. 4 ಕಡೆ ವಿಚಾರಿಸಿ, ಶೋರೂಮ್ ಬಂದು ಚೆಕ್ ಮಾಡಿ ತಗೊಳ್ಳಿ ಸರ್. ಇನ್ಯಾರು ಹೇಳ್ತಾರೆ ಸರ್? ಹೇಳ್ತಾ ಇದೀರಾ ನೀವು? ನಾನು ಹೇಳ್ತಾ ಇದೀನಲ್ಲ, ನಾನು ಭರವಸೆ ಕೊಡ್ತಾ ಇದೀನಲ್ಲ. ಶೋರೂಮ್ ತಗೊಂಡು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಸರ್. ಡೈರೆಕ್ಟ್ ಬಂದು ನೋಡ್ಕೊಳ್ಳಿ ಟ್ರಿನಿಟಿ ಕಾರ್ಸ್ ಅಲ್ಲಿ. ಇಲ್ಲೂ ಕೂಡ ಇದೆ ಆಲ್ಟೋ, ಮತ್ತೆ ನ್ಯಾನೋ ಟ್ವಿಸ್ಟ್ ಕೂಡ ಇದೆ. ಹೇಳಿ ಸರ್, ಇದ್ರ ಲಾಸ್ಟ್ ಯಾವುದು? ಇಯಾನು, ಇದ್ರ ಡೀಟೇಲ್ಸ್ ಸರ್. 2012 ಮಾಡಲು. ಓಕೆ. ಇಯಾನು ಇದು ಸಿಂಗಲ್ ಓನರ್ ಗಾಡಿ, ಬರೀ 18,000 ಹೊಡಿದೆ. ಓಕೆ. ಬರೀ ವೆರಿ ವೆಲ್ ಮೇಂಟೆಡ್. 18,000 ಹೊಡಿದೆ. ಡಿಲೈಟ್ ಪ್ಲಸ್ ಇದು ಇದು ಬಂದು 2,30,000 ನೆಗೋಸಿಯಬಲ್ ಆಗುತ್ತೆ ಸರ್. 2,30,000 ನೆಗೋಷಿಯಬಲ್. ಸ್ಲೈಟಿನ ಜಾಸ್ತಿನ? ಸ್ಲೈಟ್ಲಿ ಆಗುತ್ತೆ ಸರ್. 2,30 ನೆಗೋಷಿಯಬಲ್ ಅಂದ್ರೆ ಒಂದು 2,20 ಫೈಲ್ ಮಾಡ್ಕೊಡ್ತೀನಿ ಸರ್. 1,80,000 ಲೋನೇ ಮಾಡ್ಕೊಡ್ತೀನಿ ಸರ್. ಆಂಟೇಬಲ್ ಬಂದು ಮಾತಾಡೋಣ, ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಲ್ಲಿಗೆ ಏನು ಕುತ್ಕೊಂಡ್ರಲ್ಲ ಸರ್. ಗಾಡಿ ಕ್ವಾಲಿಟಿ ನೋಡಿ ಸರ್, ಕಿಲೋಮೀಟರ್ ನೋಡಕ್ಕಾಗಿ ಬರಲಿ. ಹೌದು ಅಲ್ವಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ನ್ಯಾನೋ ಸಿಗೋತ್ತಲ್ಲ, ನ್ಯಾನೋ ಸಿಗೋತ್ರ ನ್ಯಾನೋ ಟ್ವಿಸ್ಟೇ ಸಿಗ್ತಾ ಇದೆ. ಎಲ್ಲಿ ನೋಡಿ, ಎಲ್ಲಾ ತರ ವ್ಯಾಗನರ್ ಬೇಕಾ, i10 ಬೇಕಾ, K10 ಬೇಕಾ, ಬೊಲೋರೋ ಬೇಕಾ, ಜೈಲೋ ಬೇಕಾ, ಎಲ್ಲಾ ತರ ಗಾಡಿ ಇದೆ ಸರ್. ನೋಡಿ ಸರ್, ನೋಡ್ಕೊಳ್ಳಿ ಅಣ್ಣ, ಎಲ್ಲ ಯಾವ ತರ ಗಾಡಿ ಬೇಕೋ, ಜೈಲೋ ಇಂದ ಹಿಡಿದು, ವ್ಯಾಗನರ್ಗಳಿಂದ ಹಿಡಿದು, ಬೊಲೆರೋ ಇಂದ ಹಿಡಿದು, i10, ಜೆನ್ ಎಸ್ಟಿಲೋ, ಮತ್ತೆ ಫಿಗೋ ಪೆಟ್ರೋಲ್ ಡೀಸೆಲ್, i10 ಅಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲ ತರ ಗಾಡಿ ಸಿಗ್ತಾ ಇದೆ. ಹೇಳಿ ಸರ್, ನ್ಯಾನೋ ಟ್ವಿಸ್ಟ್ ಸರ್. 2016 ಮಾಡಲು, ಬರೀ 9,500 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ಗಾಡಿ ಸರ್, ಇದು ಸಿಂಗಲ್ ಓನರ್ ಗಾಡಿ. 2016 ಮಾಡಲು ಆಟೋಮೆಟಿಕ್ MT ಗಾಡಿ, ಸಿಂಗಲ್ ಓನರ್, ಬರೀ 9,500 ಕಿಲೋಮೀಟರ್ ಓಡಿದೆ.
2,75,000 ಹೇಳ್ತಾ ಇದ್ದೀನಿ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,75,000 ನೆಗೋಷಿಯಬಲ್ ಅಂದ್ರೆ 2,40 ಆಗುತ್ತಾ ಸರ್? 2,65,000 ಫೈನಲ್ ಆಗುತ್ತೆ ಸರ್. 2,65,000. 9,500 ಹೊಡಿದ. ಈಗ ಮೊನ್ನೆ ಶೋರೂಮ್ ಅಲ್ಲಿ 10,000 ಖರ್ಚು ಮಾಡಿದ್ದಾರೆ ಸರ್, ಸರ್ವಿಸ್ ಆಗಿದೆ. ಈಗ ಎಷ್ಟು ಹೇಳಿ ಸರ್ ಫೈನಲ್? 2,65,000 ನೋ ಬಾರ್ಗಿನ್ ಆಗುತ್ತೆ ಸರ್. ಇದು 2,65,000 ನೋ ಬಾರ್ಗಿನ್. 2,60. 2,65. 2,60. 2,65. 2,60. 2,65 ಅದೇ ಫೈನಲ್. ಹೌದು. ಆಯ್ತು, ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಸರ್. 2009 ಮಾಡಲು, ಸೆಕೆಂಡ್ ಓನರ್ ಗಾಡಿ, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಇದೆ. 1,85 ನೆಗೋಸಿಯಬಲ್ ಆಗುತ್ತೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ, ಎಲ್ಲ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು 800. ಅದು ಆಲ್ಟೋ ಆದ್ರೆ ಇದು ಬರೀ 800. ಬರೀ 800 ಸರ್. ಇದು ಓಲ್ಡ್ ಇಸ್ ಗೋಲ್ಡ್ ಸರ್. ನೋಡಿ ಬಾಡಿಲಿ ಹೆಂಗಿದೆ. 800 ಸಿಗುತ್ತೆ, ಬರೀ ಆಲ್ಟೋನು ಸಿಗುತ್ತೆ, ಬರಿ 800 ಸಿಗುತ್ತೆ, ಎಲ್ಲ ಸಿಗುತ್ತೆ ಸರ್. ದಟ್ ಈಸ್ ಕಾಲ್ಡ್ ಟ್ರಿನಿಟಿ ಕಾರ್ಸ್. ಎಸ್ ಸರ್. ಈ ದಿನಕ್ಕೆ ಹೌದು ಅಲ್ವಾ? ನೆಕ್ಸ್ಟ್ ಇನ್ನೊಂದು ವಿಡಿಯೋಗೆ ಇನ್ನೊಂದು ಅಪ್ಡೇಟ್ ಕಾರ್ಗಳು ತರ್ತಾನೆ ಇರ್ತೀರಾ. ಹೌದು. ಏನ್ ಸರ್ ಡೀಟೇಲ್ಸ್? ಸರ್ 2006 ಮಾಡಲು, AC ಇದೆ, FC ರನ್ನಿಂಗ್ ಇದೆ, 1,25,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4 ಹೊಸ ಟೈರ್ ಹಾಕ್ಸಿದ್ದಾರೆ. FC 3 ವರ್ಷ ಇದೆ ಸರ್. 1,25,000. 1 ಲಕ್ಷಕ್ಕೆ ರೌಂಡ್ ಫಿಗರ್ ಆಗುತ್ತಾ ಸರ್? ಈ ಮೊನ್ನೆ ರೀಸೆಂಟ್ ಟೈರ್ ಹಾಕ್ಸಿ 1 ವಾರ ಆಗಿದೆ ಸರ್. ಹೇಳಿ ಸರ್, ಅವ್ರು ಕೇಳೋದು ನಾನೇ ಕೇಳ್ತಾ. 1,15 ಕೂಡ ಬನ್ನಿ ಸರ್. 1,15 ಬನ್ನಿ ಅಂಟೆ ಏನ್ ಬೇಕೋ ಮಾತಾಡ್ಕೊಳ್ಳಿ. ಆಲ್ಟೋ 800 ಇನ್ನೊಂದಿದೆ ನೋಡಿ, ಹೊಸ ಗಾಡಿ ತರ ಇದೆ, ಪಳ್ಳ ಅನ್ನುತ್ತೆ ಸರ್. ಬರೀ 39,000 ಹೊಡಿದೆ ಸರ್ ಅಷ್ಟೇ. ಏನ್ ರೇಟಾ ಸರ್? 2014 ಮಾಡಲು, ಸೆಕೆಂಡ್ ಓನರ್, LXi, 2,75,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,75,000 ನೆಗೋಷಿಯಬಲ್. ಹೌದು ಸರ್. ಓಕೆ ಬನ್ನಿ ಸ್ನೇಹಿತರೆ, ಅದೆಲ್ಲ ಆಯ್ತಾ. ಆಮೇಲೆ ಯಾರಾದರೂ 7 ಸೀಟರ್ ಗಾಡಿ ಬೇಕು, ನನಗೆ ಒಮಿನಿ ಥರನೇ ನೆಕ್ಸ್ಟ್ ಈಕೋ ಬೇಕು, ಆ ಥರ ಬೇಕು ಅಂತ ಅಂದರೆ ಇನೋವಾ 2 ಇದಾವೆ, ಇಲ್ಲೊಂದು ಈಕೋ ಇದೆ. ಈಕೋ ಡೀಟೇಲ್ಸು ಸರ್ 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ, AC, ಬರೀ 40,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಇದುವೆ 3 ಲಕ್ಷ ಗಾಡಿ, 5 ಸೀಟರ್ ಸರ್. ಇದು 3,35,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,35,000 ನೆಗೋಷಿಯಬಲ್ ಅಣ್ಣ. ಯಾವ ಮಾಡಲು? 13 ಮಾಡಲು. 13 ಮಾಡಲು. ಅದೇ ರೀತಿ ಇನೋವಾಗಳು 2 ಇದಾವೆ. ಇದ್ಯಾವ್ದು ಸರ್? ಲೇಟೆಸ್ಟ್ ಕ್ರಿಸ್ಟಾ ಸರ್. 19 ಮಾಡಲು ಕ್ರಿಸ್ಟಾ. ಹೌದು ಸರ್. 2019 ಸರ್. 2019 ಮಾಡಲು. ಓನರು ಸರ್ ಸಿಂಗಲ್ ಓನರು. 2019 ಮಾಡಲು, ಸಿಂಗಲ್ ಓನರು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. ವಿ ಮಾಡಲು 1,35 ಜಿನಿಯನ್ ನೋಡಿದೆ. 21 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ತೀನಿ ಸರ್. ಲೋನ್ ಎಷ್ಟಾಗ್ಬೋದು ಸರ್? ಲೋನ್ ನಿಮ್ಗೆ 80% ಲೋನ್ ಮಾಡ್ಕೊಡ್ತೀನಿ ಸರ್. 80% ಲೋನ್ ಮಾಡ್ಕೊಡ್ತೀರಿ. 21 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್. ಜಾಸ್ತಿ ಆಗುತ್ತೆ. 20 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಡಿಸ್ಕೌಂಟು. ಅದೇ 20 ಲಕ್ಷ ಲಾನ್ ಟೇಬಲ್ ಕೂತ್ಕೊಂಡ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋ. ಬನ್ನಿ ಸರ್, ಪಕ್ಕ ಮಾಡ್ಕೊಡ್ತೀವಿ. ಹೇಳಿ ಮತ್ತೆ ಸರ್. ಖಂಡಿತ ಬನ್ನಿ, ಗಾಡಿ ಟೆಸ್ಟ್ ಡ್ರೈವ್ ನೋಡಿ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಂಡ್ರ 20 ಲಕ್ಷ, ಅದರಲ್ಲೂ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇನೋವಾ ಇದೆ. ಇದ್ಯಾವ್ದು ಮಾಡಲು ಸರ್? ಸರ್ 2009 ಮಾಡಲು, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್, ಫಸ್ಟ್ ಪಾರ್ಟಿ, ಬರೀ 1,45,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ವಿ ಮಾಡಲು, ಡಬಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಡಬಲ್ ಏರ್ ಬ್ಯಾಗು, ABS, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮತ್ತು ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಶೇರಿಂಗ್ ಕಂಟ್ರೋಲ್ ಬಟನ್ಸು, ಮತ್ತು AC ಕೂಡ ಸಿಗುತ್ತೆ, ರೂಫ್ AC ಕೂಡ ಸಿಗುತ್ತೆ. ಮೇಲ್ಗಡೆ ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಏನು DVD ಪ್ಲೇಯರು, TV ಪ್ಲೇಯರ್ ಏನೋ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಸೀಟ್ ಕೂಡ ನೋಡ್ತಾ ಇರ್ಬೋದು. ಎಲ್ಲ ತುಂಬ ಕ್ಲೀನ್ ಅಂಡ್ ನೀಟ್ ಅಂಡ್ ಕ್ಲೀನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೆರಿ ವೆಲ್ ಮೇಂಟೈನ್ ಸರ್. ಪಟ್ಟಾಪಟ್ ಸರ್. ಫೈನಲ್ ಹೇಳ್ಬಿಡ್ತೀನಿ, ನೆಗೋಸಿಯಬಲ್ ಇಲ್ಲ ಅವ್ರಿಗೆ ಸರ್. 5 ವರ್ಷ FC, 1 ವರ್ಷ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್, 6,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಜಾಸ್ತಿ ಕೇಳಬೇಡಿ, ಅದಕ್ಕಿಂತ ಕಡಿಮೆ ಇಲ್ಲ ಸರ್. 6,40 ಫೈನಲ್ ಕೇಳಿ ಬಂದರೆ ಕೊಡ್ತಾರೆ ಸರ್. ಬಂದು ಗಾಡಿ ನೋಡಿ. ನಮ್ಗೆ ಹೇಳ್ತಾ ಇದ್ದೇನೆ, ಕಿಲೋಮೀಟರ್ 100% ಜಿನಿಯನ್ ಇದೆ, ಗಾಡಿ ಬರುತ್ತೆ. ನೀವು ಬರ್ತಿರಲ್ಲ, 6,40 ಫೈನಲ್ ಮಾಡ್ಕೊಡ್ತೀನಿ ಸರ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೀಕಲ್ ವೆಂಟೋ ಇಷ್ಟಪಡ್ತಕ್ಕಂಥವ್ರಿಗೆ, ಫೋಕ್ಸ್ ವ್ಯಾಗನ್ ಬ್ರಾಂಡ್ ಬೇಕು ಅಂತಕ್ಕಂಥವ್ರಿಗೆ, ಪೋಲೋರ್ ಅಣ್ಣ ಅಂದರೆ ವೆಂಟೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಹೈಲೈನು ಡೀಟೇಲ್ಸು ಸರ್. 2011 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 9,000 ಹೊಡಿದೆ ಸರ್. ನೋಡಿ ಸರ್ ಗಾಡಿ. ಅಲ್ಲ 9 ಸೀಟ್ ಕವರೇ ಬಿಚ್ಚಿಲ್ಲ. ಹೌದು ಸರ್, ಸಿಂಗಲ್ ಓನರ್ ಗಾಡಿ. ನೋಡ್ಸಿ ಒಳಗಡೆ 2011 ಮಾಡಲು, ಬರೀ 9,000 ಕಿಲೋಮೀಟರ್ ಓಡಿದೆ ಅಂತ. ಆ ಮೀಟರ್ ಬೋರ್ಡ್ ಹತ್ರ ನೋಡಿ, ಇನ್ನು ಕವರು ಕಿತ್ತಿಲ್ವಂತೆ. ಇಷ್ಟು ವರ್ಷ ಏನ್ ಮಾಡಿದ್ರು? ಐ ಥಿಂಕ್ ಸೊ. ಏನಾದ್ರು ಪೂಜೆ ಮಾಡಿದ್ರೆ ಅಥವಾ ಅಂಗಡಿಗೆ ಹೋಗಿ ಬಂದ್ರ ಸರ್ ಕಾರ್ ತಗೊಂಡವರು? ಅವರ ಪೀಸಲ್ ಸರ್ ಯೂಸ್ ಮಾಡ್ತಾ ಇರಲಿಲ್ಲ. ತಿಂಗಳಿಗೋ 2 ತಿಂಗಳು ತೆಗಿತಾರೆ ಸರ್. ಶೋಕಿಗೆ ತಗೊಂಡವ್ರೆ ಅಷ್ಟೇ ಸರ್. ಗಾಡಿ ಬೇಕು ಅಂತ ಈ ತರ ಸಿಗೋದು 100ಕ್ಕೆ ಗಂಡಿ ಸರ್. ನೋಡಿ, ಹೈಲೈನ್ ಆಗಿರೋದ್ರಿಂದ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿನಲ್ಲಿ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಯಾವುದೇ ರೀತಿ ಸ್ಟೇರಿಂಗ್ ಕಂಟ್ರೋಲ್ ಬಟನ್ ಕೂಡ ಸಿಗೋದಿಲ್ಲ. 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ. ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮತ್ತು ಮಿರರ್ ಅಡ್ಜಸ್ಟಬಲ್ ಬಟನ್ ಎಲ್ಲ ಸಿಗುತ್ತೆ ನಿಮ್ಗೆ. ಇಲ್ಲೂ ಕೂಡ ಎಲ್ಲ ಇರಿದೆ ನೋಡಿ. ಗಾಡಿ ನೀಟ್ ಅಂಡ್ ಕ್ಲೀನ್ ಆಗಿದೆ. 2011 ಮಾಡಲು, ಕೇವಲ 9,000 ಕಿಲೋಮೀಟರ್ ಓಡಿದೆ ಅಂದರೆ ನೀವು ಬೇಕಾದ್ರೆ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ಶೋರೂಮ್ ಹಿಸ್ಟ್ರಿ ಹೌದು. ಅಲ್ಲೇನೆ. ಏನು ಡೀಟೇಲ್ ಸರ್? ಸರ್ 4,65,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಅಂದರೆ ಎಷ್ಟಕ್ಕಾಗುತ್ತೋ? 4 ಸರ್. 4,45 ಫೈನಲ್ ಮಾಡ್ಕೊಡ್ತೀನಿ. 4,45. ಹೌದು. ಗಾಡಿ ವೆರಿ ವೆಲ್ ಮೇಂಟೆಡ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಸರ್. 2010 ಮಾಡಲು, ಆಲ್ಟೋ K10, ಸೆಕೆಂಡ್ ಓನರು, FC ಇನ್ನು 1 ಇಯರ್ ಇದೆ. VXi ಇದು ಬಂದು 2,25,000 ನೆಗೋಸಿಯಬಲ್ ಆಗುತ್ತೆ. 2,25,000 ನೆಗೋಷಿಯಬಲ್ ಅಂದರೆ 2 ಲಕ್ಷ ಗ್ರೌಂಡ್ ಫಿಗರ್. 2,10 ಕೊಡ್ತೀನಿ ಸರ್. 2
210 ಫೈನಲ್ ಮಾಡಿ ಸರ್ ಒಂದಾದ್ರು. ಸರ್ ಈಗ ಪ್ರೈಸ್ ಲೆಕ್ಕಲ್ಲ ಸರ್, ಗಾಡಿ ನೋಡಿ ಬಂದು ನೋಡಿ 210 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರಿ ನೋಡ್ಕೊಳ್ರಣ, ಗಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೋಡಿ ಯಾರ್ದು ಇಷ್ಟ ಆಗುತ್ತಂತ. ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಸರ್ 2009 ಮಾಡಲು ಕಪ್ಪ, 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. 2,15,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಯಾವ್ದಿದು i10 ಅಲ್ಲಿ? 1.2 ಮ್ಯಾಗ್ನಾ ಫೈನಲ್ ರೇಟ್ ಹೇಳಿ. 2,10,000 ಫೈನಲ್ ಮಾಡ್ಕೊಡ್ತೀನಿ. ಯಾವ ಮಾಡಲು? 9 ಮಾಡಲು. 9 ಮಾಡಲಿ 2,10,000. ಹಾಂ ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai i20 ಇದೆ. ಇದು ಕೂಡ ಆಸ್ಟಾ ಟಾಪ್ ಎಂಡ್, ಇಲ್ಲ ಬ್ಯಾಡ್ಜ್ ಇದೆ ನೋಡ್ತಾ ಇರ್ಬೋದು. ಆಸ್ಟಾ ಸುಮ್ಮನೆ ಹಾಕಿದಾರ, ರಿಯಲಿ ಆಸ್ಟಾನ? ಅಷ್ಟೇ ಸರ್, ಟಾಪ್ ಎಂಡ್. ಟಾಪ್ ಎಂಡ್ ಪಕ್ಕ 100%. ಸರ್ ಇಲ್ಲೇ ಎದುರುಗಡೆ ನೋಡಿ ಡೀಟೇಲ್ಸ್. ಸರ್ 2012 ಮಾಡಲು, ಸೆಕೆಂಡ್ ಓನರು, ಆಸ್ತಾ ಟಾಪ್ ಎಂಡ್ ಮಾಡಲು, ಡೀಸೆಲ್. 4,25,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 4,25,000 ನೆಗೋಷಿಯಬಲ್ ಅಂದ್ರೆ 4 ಲಕ್ಷಕ್ಕೆ ರೌಂಡ್ ಫಿಗರ್ ಕೊಡ್ತೀವಿ ಸರ್. 4 ಲಕ್ಷ ಫೈನಲ್ ಮಾಡ್ಕೊಡ್ತೀವಿ. ಅದಕ್ಕಿಂತ ಕಡಿಮೆ ಕೇಳಿ. 4 ಕೇಳಿದ್ರೆ ಸರ್ 390 ಕೊಡ್ತೀನಿ. 390 ಅದಕ್ಕಿಂತ ಕಡಿಮೆ ಕೇಳಿ. ಈಗಲೇ ರೇಟ್ ಗೊತ್ತಾಯ್ತಲ್ಲ, ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹೌದು ಕೇಳ್ಬೋದಲ್ಲ? ಮತ್ತೆ ಕೇಳಿ. 390 ಕೊಡ್ತೀನಿ. ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಗಾಡಿ ನಂಬರ್ 390. ಅದರಲ್ಲೂ ನೆಗೋಷಿಯಬಲ್ ಆನ್ ಟೇಬಲ್ ಮಾತಾಡ್ಕೊಳ್ಳಿ. ನೀವು ಅವರು ಪಕ್ಕ ಮಾಡಿಕೊಡ್ಬೇಕು, ಯಾಕಂದರೆ ಅದಕ್ಕಿಂತ ಕಡಿಮೆ ರೇಟ್ ಕೇಳಿ. ನೀವು ವ್ಯಾಗ್ನರ್ ಇನ್ನೊಂದು ಗಾಡಿ ಇದೆ. ಅಪ್ಪ ಎಷ್ಟು ಗಾಡಿ ತರಿಸಿದ್ದೀರಾ ಸರ್ ವ್ಯಾಗ್ನರು? ವ್ಯಾಗನರ್ 6 ಗಾಡಿ ಇದೆ ಸರ್ ಈಗ. ಏನು ಡೀಟೇಲ್ಸು? ಸರ್ 2006 ಮಾಡಲು, ಹಾಂ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, 70,000 ಓಡಿದೆ. 1,65,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಯಾಕೆ ಜೋಶ್ ಕಡಿಮೆ ಆಯಿತು? ಸರ್ 165 ನೆಗೋಸಿಯಬಲ್ ಆಗುತ್ತೆ ಸರ್. ಜೋಶಾಗಿ ಹೇಳಿ ಸರ್. 165 ನೆಗೋಸಿಯಬಲ್ ಆಗುತ್ತೆ ಸರ್. 1,65,000 ನೆಗೋಷಿಯಬಲ್. ಹೌದಾಗುತ್ತೆ, ಅದರಲ್ಲೂ ನೆಗೋಷಿಯಬಲ್. 1.5 ಫೈನಲ್ ಮಾಡ್ಕೊಡ್ತೀವಿ ಬನ್ನಿ ಸರ್. 1.5 ಫೈನಲ್ ಮಾಡ್ಕೊಡ್ತೀವಿ. ಇನ್ನೂ ಫೈನಲ್ ಬೇಕು? ನೀವು ಕೇಳ್ತಿದ್ರಿ ಅವಾಗಲಿಂದ, ಕಡಿಮೆ ಮಾಡಿ ಈ ಗಾಡಿ ಕಡಿಮೆ ಮಾಡ್ತೀವಿ ಬನ್ನಿ ಸರ್. 1.5 ಕೊಡ್ತೀನಿ. ಎಲ್ಲ ಗಾಡಿ 160 ಹೇಳಿದ್ರೆ 1.5 ಕೊಡ್ತೀನಿ ಬನ್ನಿ. 1.5ನಾ? ಹೌದು. ಆಯ್ತು ಬನ್ನಿ. ಒಳಗಡೆ ಇನ್ನೂ ಕಾರ್ಗಳು ಇಲ್ಲೊಂದಿದೆ ಬನ್ನಿ ಸರ್. ಎರ್ಟಿಗಾ. ಯಾವ ಮಾಡಲಿದು? ಸರ್ 2018 ಮಾಡಲು. ಸರ್ 2018 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಡೇರ್ ಬ್ಯಾಗು, ABS ಬರುತ್ತೆ. ಆನಿವರ್ಸರಿ ಎಡಿಷನ್ ಇದು. ಇದು ಬಂದು 8,15,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 8,15,000 ನೆಗೋಷಿಯಬಲ್. ಪೆಟ್ರೋಲು ಸ್ಲೈಟ್ಲಿನಾ ಜಾಸ್ತಿನಾ? ಸರ್ 7.25 ಫೈನಲ್ ಮಾಡ್ಕೊಡ್ತೀನಿ ಸರ್. 7.5 ಫೈನಲ್ ಆಗುತ್ತೆ ಬನ್ನಿ. ಅಂಟೆ 7.25 ಕೊಡ್ತೀನಿ ಸರ್. 7.5 ಅದೇ ಫಿಕ್ಸಾ ಸರ್? 7.25 ವಿತ್ ಇನ್ಸೂರೆನ್ಸ್ ಕೊಡ್ತೀನಿ ಸರ್. ವಿತ್ ಇನ್ಸೂರೆನ್ಸ್ ಅದೇ ಆಫರ್? ಹೌದು ಸರ್. ನೆಕ್ಸ್ಟ್ ಈಕೋಗಳು ಇಲ್ಲಿದಾವೆ, ಮತ್ತೆ ಅಲ್ಲೊಂದು ಈಕೋ ಇದೆ, ಇಲ್ಲೊಂದು ಎರ್ಟಿಗಾ ಇದೆ, ಇನ್ನೊಂದು ಅಲ್ಲೊಂದು ಮರ್ಸಿಡೀಸ್ ಬೆಂಜ್. ಹೌದು ಸರ್. ಬೆಂಜ್ ತರಿಸಿದ್ದೀರಾ? ಎಲ್ಲ ಥರ ನೋಡ್ಬೇಕಲ್ಲ ಸರ್. ಓ, ಇವತ್ತೊಂದು ನಾಳೆ 4. ಹೌದು. ನಾಡಿದ್ದು 20. ಹೌದು. ನೆಕ್ಸ್ಟ್ ಹೇಳಿ ಸರ್. ಈಕೋ ಸರ್ 2019 ಮಾಡಲು, ಈಕೋ AC 5 ಸೀಟರ್ ಇದೆ. 4,65,000 ನೆಗೋಸಿಯಬಲ್ ಆಗುತ್ತೆ ಸರ್. 4,60,000ನಾ? ಹೌದು ಸರ್. 4,60,000 ನೆಗೋಸಿಯಬಲ್ ಆಗುತ್ತೆ. ಕಮ್ಮಿ ಮಾಡಿ ಸರ್. 440 ಫೈನಲ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಸೀಟರ್ ಗಾಡಿ? 5 ಸೀಟರ್ ಗಾಡಿ. AC ಬರುತ್ತೆ? AC 5 ಸೀಟರ್. ಲೋನ್ ಆಗುತ್ತೆ? 80% ಲೋನ್ ಆಗುತ್ತೆ ಸರ್. ಪಕ್ಕ 100% ಮಾಡ್ತೀನಿ. ಹೌದು. ಇನ್ನೊಂದು ಸರ್ 2018 ಮಾಡಲು, AC 5 ಸೀಟರ್ ಗಾಡಿ, ಸಿಂಗಲ್ ಓನರ್ ಗಾಡಿ, 66,000 ಓಡಿದೆ. ಇಂಟರ್ವ್ಯೂ ನೋಡಿ, ತುಂಬಾ ವೆರಿಮೆಂಟ್ ಇದೆ. 4,40,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 20,000 ಕಡಿಮೆ ಇದಕ್ಕಿಂತ ಸರ್. ಇನ್ನು 4,15,000 ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷ ರೌಂಡ್ ಫಿಗರ್. 415 ಫೈನಲ್ ಸರ್. ಹಾಗಾದ್ರೆ ಆಲ್ಟೋ ಸರ್? ಆಲ್ಟೋ 2003 ಮಾಡಲು ಸರ್, 2004 ಮಾಡಲು, FC ಮಾಡ್ಕೊಡ್ತಾರೆ. ಇನ್ಸೂರೆನ್ಸ್ ಪ್ರೆಸ್ ಇದೆ, ಸಿಂಗಲ್ ಓನರ್ ಗಾಡಿ, ಬರೀ 40,000 ಓಡಿದೆ. ಆಮೇಲೆ ಸ್ಟ್ಯಾಂಡರ್ಡ್ ಇದು 1,25,000 ಫೈನಲ್ ಮಾಡ್ಕೊಡ್ತಾರೆ ಸರ್. 1,25,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಸರ್ ಆಲ್ಟೋ K10 2012 ಮಾಡಲು, ಸಿಂಗಲ್ ಓನರ್ ಗಾಡಿ, 2,50,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,50,000 ನೆಗೋಷಿಯಬಲ್. ಫೈನಲ್ ಹೇಳಿ ಸರ್. ನೆಗೋಷಿಯಬಲ್ ಬೇಡ. ಫೈನಲ್ ಅಂದ್ರೆ 2,35 ಫೈನಲ್ ಮಾಡ್ಕೊಡ್ತೀನಿ. 2,35. ಹೌದು. ಇಲ್ಲೊಂದು Hyundai Santro ಸರ್ 2004 ಮಾಡಲು, X4 ಟಾಪ್ ಅಂಡ್ ಆಲ್ ಪವರ್ ಇಂಡ್. 4 ಮಾಡಲ ಇದು? ಹೌದು ಸರ್. 6-7 ತರ ಇದೆ ನೋಡಿ ಸರ್. 6-7 ಸರ್. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು, ತುಂಬಾ ನೀಟಾಗಿದೆ ಇದು. 2004 ಮಾಡಲಲ್ಲ? ಹೌದು ಸರ್. ಏನ್ ಡೀಟೇಲ್ಸ್ ಸರ್? ಇದು ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ? ಹೌದು. ಸೂಪರ್ ಸರ್. ಅದಕ್ಕಿಂತ ಕಡಿಮೆ ಆಗುತ್ತೆ ಕೇಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ Celerio 2014 ಮಾಡಲು. ಲಾಸ್ಟ್ ಟೈಮ್ ವೈಟ್ ಟು ಬ್ಲೂ ಇತ್ತು. ಹೌದು. ವೈಟ್ ಸೋಲ್ಡಾ? ವೈಟ್ ಸೋಲ್ಡ್ ಸರ್. ಇದಿದೆ. ಆಟೋಮೆಟಿಕ್ ಮ್ಯಾನ್ಯುಯಲ್? ಆಟೋಮೆಟಿಕ್ ಹೇಳಿ ಸರ್. 2014 ಮಾಡಲು, ಆಟೋಮೆಟಿಕ್, ಥರ್ಡ್ ಓನರ್ ಗಾಡಿ, ಬರೀ 2,60,000ಕ್ಕೆ ಆಲ್ಟೋ ಗಾಡಿ ರೇಟಲ್ಲಿ ಕೊಡ್ತೀನಿ ಸರ್. ಆಟೋಮೆಟಿಕ್ ಯಾರು ನೋಡ್ತಿದ್ದೀರಾ? ಬರೀ 2,60,000 ಕೊಡ್ತೀನಿ ಸರ್. ಅಣ್ಣ, ಕರ್ನಾಟಕ ಗಾಡಿ ಯಾವುದೇ ಇಂಟ್ರೆಸ್ಟ್ ರೇಟ್ ಅಲ್ಲ. ಗಾಡಿ ಹತ್ರ ಇರೋದ್ರಿಂದ ನಂಬರ್ ತೋರ್ಸಕ್ ಆಗ್ತಾ ಇಲ್ಲ, ಆದ್ರೂ ಕಾಣಿಸುತ್ತಾ ನೋಡಿ. K03 MU6919 ಬೆಂಗಳೂರು ಗಾಡಿ ಸರ್. 100% 100% ಆಕ್ಷನ್ ಫ್ರೀ ವೆಹಿಕಲ್. ಬರೀ 260 ಸರ್. ಬಜಾರ್ ಯಾರು ಕೊಟ್ಟಿರ್ಬೋದು ಸರ್. ಸ್ವಿಫ್ಟ್ ಸರ್ 11 ಮಾಡಲು, K series ಇಂಜಿನ್, ಸೆಕೆಂಡ್ ಓನರ್ ಗಾಡಿ, 3,80,000 ನೆಗೋಸಿಯಬಲ್ ಸರ್. ಅಷ್ಟೇ ಸರ್. 360 ಕೊಡ್ತೀನಿ ಸರ್. ಇನ್ನು ಸರ್ ಬನ್ನಿ ಸರ್, ನೆಗೋಸಿಯಬಲ್ ಮಾಡ್ಕೊಡ್ವಾ ಸರ್? 350 ಸರ್. ಬನ್ನಿ, ಆನ್ ಸ್ಪಾಟ್ ಬನ್ನಿ, ಗಾಡಿ ನೋಡಿ ಸರ್, ಮಾಡ್ಕೊಡ್ವಾ. ಯಾವ್ದು ಸ್ವಿಫ್ಟ್ ಅಲ್ಲಿ? VXI ಪೆಟ್ರೋಲ್ ವೆಂಟ್ ಮಿಸ್ ಪೆಟ್ರೋಲ್. ಎಷ್ಟು ಓಡಿದೆ ಸರ್? 78,000 ಓಡಿದೆ. ಯಾವ ಮಾಡಲು? VXI 11 ಮಾಡಲು. ಓನರು? ಸೆಕೆಂಡ್ ಓನರು. 3,60,000. ನೆಕ್ಸ್ಟ್ ವೆಹಿಕಲ್ ಈಕೋ ಸರ್. ಈ ಕೈ ಸೋಲ್ಡ್ ಆಗಿದೆ ಸರ್. ಯಾವಾಗ ಸರ್? ಸರ್ ಮೊನ್ನೆ ಆಗಿದೆ. ಅವ್ರು ತಗೊಳಲ್ಲೇನು ಹೇಳಿ ಡೀಟೇಲ್ಸ್? ಸರ್ ನಾಳೆ ತಗೋತಾರೆ. ಪಕ್ಕನಾ? 100% ತಗೊಂಡೇ ಇದ್ರೆ ನಾನು ಆಲ್ರೆಡಿ 80% ಪೇಮೆಂಟ್ ಮಾಡಿದ್ದೀನಿ.
80% ಪೇಮೆಂಟ್ ಪ್ರಾಮಿಸ್ ಆಗುತ್ತೆ. ಕ್ಯಾನ್ಸಲ್ ಆಗ್ಬೋದು ನಾಳೆ. ಇಲ್ಲ, ಅವರು ಪೇಮೆಂಟ್ ಮಾಡಾದ್ಮೇಲೆ ಆಗುತ್ತೆ. ಹೇಳಲ್ಲ, ಸೋಲ್ಡ್ ಔಟ್ ಅಷ್ಟೇ. ನಾವು ಒಬ್ರು ಸೇಲ್ ಆದ್ಮೇಲೆ ಮತ್ತೆ ತೋರಿಸಲ್ಲ, ಹೇಳಲ್ಲ ನಾವು. ಜೈಲು ಇನ್ನೊಂದು ಸರ್ 2012 ಮಾಡಲು E8 ಸೆಕೆಂಡ್ ಓನರ್ ಗಾಡಿ, ಜೈಲು 12 ಮಾಡಲು 4,80,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? 480. ಯಾವ ಮಾಡಲು? 12 ಮಾಡಲು. ಇನ್ನೊಂದ್ಸರಿ ಹೇಳಿ ಸರ್. 2012 ಮಾಡಲು 480 ನೆಗೋಸಿಯಬಲ್. ಓನರು ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 450 ರೌಂಡ್ ಫಿಗರ್ ಆಗ್ಬೋದು. ಆಯ್ತು ಬಿಡಿ ಸರ್, 445ಗೆ ಕೊಡ್ತೀನಿ ಹೋಗಿ ಸರ್. 435. 445 ಫೈನಲ್. ನೀವು ಬಾರ್ಗಿನ್ ಮಾಡಿ ಅಂದ್ರೆ ನಾನು ಬಾರ್ಗಿನ್ ಮಾಡ್ತಾ ಇದ್ದೀನಿ. 445ಗೆ ಫೈನಲ್ ಕೊಡ್ತೀನಿ. ಅದೇನಾ? ಹೌದು ಸರ್. ಮತ್ತೆ ಇನ್ನೊಂದು ಎರ್ಟಿಗಾ ಇದೆ ನೋಡಿ ಸರ್, K05MM4948 4948 ಗಾಡಿ ನಂಬರ್. ಎಷ್ಟು ಚೆನ್ನಾಗಿದೆ ನಂಬರು ನೋಡಿ. ಇಂಟೀರಿಯರ್ ನೋಡ್ಕೋತಾ ಇರ್ಬೋದು, ನೋಡ್ಕೊಳ್ಳಿ. 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್, ಎಕ್ಸ್ಟ್ರಾ ಟ್ಯೂಟರ್ ಸ್ಪೀಕರ್ಸ್ ಕೂಡ ಹಾಕಿದ್ದಾರೆ ನೋಡಿ. ಸೀಟ್ ಕವರ್ ಏನು ಸರ್ ಡಿಫ್ರೆಂಟ್ ಆಗಿ ಹಾಕ್ಬಿಟ್ಟಾರೆ ನೋಡಿ, ಹೆಂಗಿದೆ ಸೀಟ್ ಕವರ್. ಲೈಟಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್. ಏನು ಲೈಟಿಂಗು? ಇದು ಹೆಡ್ ಲೈಟ್ ಎಲ್ಲ ಹಾಕಿದ್ದಾರೆ. ರೂಫ್ AC ಬರುತ್ತೆ. ಯಾವುದು VXI ಸರ್? VDI ಡೀಸೆಲ್ ನೋಡಿ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಬರುತ್ತೆ. ಓ, ಆಂಬಿಯಂಟ್ ಲೈಟ್ ಎಲ್ಲ ಹಾಕಿದ್ದಾರೆ ಇವರು. ಹೌದು, ಹೆಂಗಿದೆ ನೋಡಿ ಒಳಗಡೆ. ಸೂಪರ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಕೊಳ್ಳಿ, ಯಾರಿಗಾದ್ರೂ ಎರ್ಟಿಗಾ ಬೇಕು ಅಂದ್ರೆ ಒಂದು ಒಳ್ಳೆ ಸೂಪರ್ ಆಗಿರ್ತಕ್ಕಂಥ 2013 ಮಾಡಲು ಸಿಂಗಲ್ ಓನರು, ಸೆಕೆಂಡ್ ಓನರ್, ಡೀಸೆಲ್, ಕ್ರೋಮಿಯಂ ಹಾಕ್ಸಿದ್ದಾರೆ, ವೆರಿ ವೆಲ್ ಮೇಂಟೈನ್ಡ್. ಬನ್ನಿ ಸರ್. ಎಷ್ಟು ಸರ್ ರೇಟು? ಸರ್ 2013 ಮಾಡಲು ಎರ್ಟಿಗಾ VDI ವಿತ್ ABS ಸೆಕೆಂಡ್ ಓನರ್ ಗಾಡಿ 5,75,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಅಷ್ಟೇನಾ? 565 ಕೊಡ್ತೀನಿ ಸರ್. ಇನ್ನೂ ಅಂತೆಲ್ಲ ಗಾಡಿ ಬಂದು ನೋಡಲಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ ಬಂದು ಮಾಡುವ ಸರ್. ಆ ಥರನಾ? ಇನ್ನು ಎಷ್ಟು ಯಾವ ಗಾಡಿ ಇದೆ ಸರ್? ಇನ್ನು ಮಾರುತಿ ವ್ಯಾನ್ ಬಿಟ್ಬಿಡುವಲ್ಲ ಸರ್. ನಮ್ದು ಅಡ್ಡ ಅಂದ್ರೆ ಮಾರುತಿ ವ್ಯಾನ್ ಈಕೋ ಸರ್. ನಮ್ದು ಅಡ್ಡ ಅಷ್ಟೇ. ಹೇಳಿ ಸರ್ ಡೀಟೇಲ್ಸ್. ಅಡ್ಡ ಅಂದ್ರೆ ಅಡ್ಡ ಸರ್. 2011 ಮಾಡಲು ಸಿಂಗಲ್ ಓನರ್ ಗಾಡಿ, 8 ಸೀಟ್ರು, ಬರೀ 35,000 ಹೊಡಿದೆ ಸರ್. 2,45,000 ನೆಗೋಸಿಯಬಲ್ ಆಗುತ್ತೆ. ಫ್ರಂಟೆಡ್ ಹೊಸ ಟೈರ್ ಇದೆ, ಬ್ಯಾಕ್ ಶೋರೂಮ್ ಟೈರ್ ಇದೆ ಸರ್. ಏನು ರೇಟ್ ಫೈನಲ್? ಸರ್ 2,35,000 ಕೊಡ್ತೀನಿ ಸರ್. ಅಷ್ಟೇನಾ? ಹೌದು. ಏನು ಸ್ವಲ್ಪ ಹೇಳಿ ಸರ್. ಸರ್ ಓಡಿರೋದು 35,000, ಶೋರೂಮ್ ಹಿಸ್ಟ್ರಿ ಇದೆ. ಏಕೆಂದರೆ ಫ್ರಂಟೆಡ್ ಬಿಸ್ಟೋನ್ ಟೈರ್ ಹಾಕ್ಸಿದ್ರೆ, ಬ್ಯಾಕು ಶೋರೂಮ್ ಟೈರ್, 8 ಸೀಟರ್ ಗಾಡಿ ನೋಡಿ. ಒಂದು ಕ್ರ್ಯಾಚಸ್ ಡೆಂಟ್ ಇಲ್ಲ, ತುಂಬ ನೀಟಾಗಿದೆ. 2,35 ಫೈನಲ್ ಕೊಡ್ತೀನಿ ಸರ್. ಅಷ್ಟೇನಾ? ಹೌದು ಸರ್. ಫೈನಲ್ಲ? ಹೌದು. ಬಾಡಿ ಲೈನ್ ನೋಡ್ಕೊಳ್ಳಿ. ಇನ್ನು ಎಷ್ಟಿದೆ ಗಾಡಿ? ಸರ್ ಇನ್ನೊಂದು ವ್ಯಾನ್ ಇದೆ, ಬನ್ನಿ. ಅಲ್ಲಿದೆಯಲ್ಲ? ಹೌದು, ಚೌಟ್ರಿ ಹತ್ರ. ವ್ಯಾನ್ ಅಂದ್ರೆ ನಮ್ಮಲ್ಲಿ 2-3 ಗಾಡಿ ಇರ್ಬೇಕು ಸರ್. ನಾಳೆ 2 ಗಾಡಿ ಬರ್ತಾ ಇದೆ ವ್ಯಾನ್ಗಳು. ಹೌದು, ಅದಕ್ಕೆ ಫೇಮಸ್ ಅಲ್ಲ ನೀವು? ಹೌದು, ವ್ಯಾನ್ ಅಂದ್ರೆ ನಮ್ಮಲ್ಲೇ ವ್ಯಾನ್ ಜಾಸ್ತಿ ಇರುತ್ತೆ ಸರ್. ಏನು ರೇಟ್ ಆಗುತ್ತೆ ಹೇಳಿ ಸರ್? ಸರ್ ಇದು 2007 ಮಾಡಲು 8 ಸೀಟರ್ ಗಾಡಿ, ಸೆಕೆಂಡ್ ಓನರು, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ ನಿಮಗೆ. 8 ಸೀಟರ್ ನೋಡಿ. ಹೇಳಿ ಸರ್ ರೇಟ್ ಹೇಳಿ ಸರ್. ಸರ್ 1,75,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,75,000. 75,000 ಫೈನಲ್ ಹೇಳಿ ಸರ್. ಇನ್ನೊಂದು ಸರ್ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್. ಅದು ಹೇಳಿದ್ರೆ ರೇಟ್ ಹೇಳಿ ಸರ್. ವಿತ್ ಟಿಒನು ಮಾಡ್ಕೊಡ್ತೀನಿ ಸರ್. ಇನ್ನೊಂದು ರೇಟ್ 165ಕ್ಕೆ ಮಾಡ್ಕೊಡ್ತೀನಿ ಸರ್. 165 ಫೈನಲ್ ಸರ್. ನೋಡಿ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. K04MD5277 ಗಾಡಿ ನಂಬರ್ ತೊಗೊಳ್ಳಿ. ಯಾರಿಗಾದ್ರೂ ಒಮಿನಿ ಬೇಕಾದ್ರೆ ಟ್ರಿನಿಟಿ ಕಾರ್ಸ್ ಅಲ್ಲಿ ನೋಡ್ಕೊಳ್ಳಿ. ಟ್ರಿನಿಟಿ ಕಾರ್ಸ್ ಬೆಂಗಳೂರಿನ ನಾಗರಬಾವಿ, ಯೂನಿವರ್ಸಿಟಿ ಕ್ವಾರ್ಟರ್ಸ್, SPK ಕಲ್ಯಾಣ ಮಂಟಪ ಅಷ್ಟೇ, ಅದ್ರ ಪಕ್ಕ. ಹೌದು. ಕ್ಲಾಸಿಕ್ 200 ಬೆಂಜು. ಹೌದು ಸರ್. CDI. ಹೌದು ಸರ್. ಯಾವ ಮಾಡಲು? 15 ಮಾಡಲು ಸಿಂಗಲ್ ಓನರ್, 70,000 ಹೊಡಿದೆ. ಏನು ರೇಟು ಸರ್? 20 ಲಕ್ಷ ಹೇಳ್ತಾರೆ, 19 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಏನೊಂದು ರೇಟ್ ಹೇಳಿ ಸರ್. ಸರ್ ಬನ್ನಿ, ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಏನು ಹಿಂಗೆ ಪ್ರೀಮಿಯಂ ಕಾರ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಸರ್? ಎಲ್ಲಾ ತರ ಇರ್ಬೇಕು ಸರ್, ಜನ ಎಲ್ಲ ಕೇಳ್ತಾರಲ್ಲ ಸರ್, ಅದಕ್ಕೆ ಸಿಂಗಲ್ ಓನರ್ ಗಾಡಿ, ವೆರಿ ವೆಲ್ ಮೇಂಟೆಡ್, 19.25 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಆ ಥರನಾ? ಹೌದು. ಮುಗಿಸೋಣ ಸರ್, ಸಾಕಾಯ್ತು. ಬನ್ನಿ ಸರ್. ಅವು ಕಾರ್ಗಳು ಏನಿದೆ ಆ ಕಡೆ ಇದಾವಲ್ಲ, ಹೋಗೋ ಬನ್ನಿ ಸರ್. ಬೇಡ, ಅದಕ್ಕೆ ಮುಗಿಸ್ತೀನಿ. ಅದೇನಿದೆಯೋ ಕ್ಯಾಟ್ಲಾಗಲ್ಲಿ ಅಪ್ಡೇಟ್ ಮಾಡಿ ವಾಟ್ಸಪ್ಪಲ್ಲಿ ಆಯಿಂದ ಕಳಿಸಿ. ಲ್ಯಾಗ್ ಆಗುತ್ತೆ ಈಗ ಆಲ್ರೆಡಿ ವಿಡಿಯೋ. ಹೌದು ಸರ್. ಮುಗಿಸೋಣ? ಆಯ್ತು ಸರ್, ಸಾಕು. ಓಕೆ ಸರ್.